ಕರ್ಮದ ಲೆಕ್ಕಾಚಾರನ ಮುಗಿಸ್ಬೇಕು ನಮಗೀಗ. ಕರ್ಮಾತೀತೆ ಅವಸ್ಥೆಯನ್ನು ಪಡ್ಕೊಂಡು, ಅದಕ್ಕೆ ಇವತ್ತು ಬೆಳಗ್ಗೆ ಬಾಬಾವ್ರ ಮುರಳಿಲಿ ಹೇಳಿದ್ರಲ್ಲ, ಮಕ್ಕಳು ಕೇಳ್ತಾರೆ ಬಾಬಾ ಸತ್ಯುಗ ಯಾವಾಗ ಬರುತ್ತೆ ಅಂತ. ಬಾಬಾವ್ರೇನು ಹೇಳಿದ್ರು, ಮೊದಲು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳಿ, ಆಮೇಲೆ ಮಾತಾಡಿ ಅಂತ. ಅಫ್ಕೋರ್ಸ್ ಸಮಯ ಲಿಮಿಟ್ ಇದೆ. ನೀವು ಸಮಯಕ್ಕೆ ಸರಿಯಾಗಿ ಮಾಡ್ಕೊಳ್ದೇ ಇದ್ದರೆ ಸಮಯ ನಿಮಗೇನು ವೇಟ್ ಮಾಡಲ್ಲ. ये वक्त जा रहा है, करना है जो भी कर लो. ಸಮಯ ಯಾರಿಗೂ ಕಾಯಲ್ಲ. ಸೊ ಅದಕ್ಕೆ ನಾವು ಕರ್ಮಾತೀತ ಅವಸ್ಥೆ ಪಡ್ಕೋಬೇಕು ಈ ಶರೀರದಲ್ಲಿರುವಾಗಲೇ. ಅಂದರೆ ಎಲ್ಲ ವಿಕರ್ಮಗಳನ್ನು ಸಂಪೂರ್ಣ ವಿನಾಶ ಮಾಡಿ ಸುಕರ್ಮಗಳ ಅಕೌಂಟು ಹೆಚ್ಚಾಗಿರೋದು, ಅದಕ್ಕೆ ಕರ್ಮಾತೀತ ಅವಸ್ಥೆ. ಎಲ್ಲ ವಿಕರ್ಮಗಳನ್ನು ವಿನಾಶ ಮಾಡಿಬಿಟ್ಟು ಏನೂ ಕರ್ಮದ ಲೆಕ್ಕಾಚಾರ ಉಳಿದಿಲ್ಲ, ಆದರೆ ಸುಕರ್ಮಗಳು ಹೆಚ್ಚಿನ ಖಾತಾ ಇದೆ. ಆ ರೀತಿ ಸ್ಥಿತಿ ನಾವು ಈಗ ಮಾಡ್ಕೋಬೇಕು. ಅಂದರೆ ಕರ್ಮನೂ ಮಾಡಬೇಕು. ಅಂತ ತನಕ ಬ್ರಹ್ಮ ಬಾಬಾರವರು 18ನೇ ತಾರೀಕು ರಾತ್ರಿ 9 ಗಂಟೆ ತನಕ ಕರ್ಮ ಮಾಡಿದರು, ಲಾಸ್ಟ್ ಕ್ಲಾಸ್ ಮಾಡಿದರು. ಕರ್ಮ ಮಾಡ್ತೀರಿ, ಬಟ್ ಕರ್ಮದ ಪ್ರಭಾವ, ಫಲದ ಪ್ರಭಾವ ಆತ್ಮದ ಮೇಲೆ ಬೀರಬಾರ್ದು. कर्म अतीत, कर्म भी करना है और कर्म के रिजल्ट के प्रभाव में नहीं आना है. ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ಮಾತೀತ ಅವಸ್ಥೆಗೆ ಹತ್ತಿರ ಬಂದಿದ್ದೀವಿ ಅಂತ ನಮ್ಗೆ ಹೇಗೆ ಗೊತ್ತು? ಈಗ ಶರೀರಕ್ಕೆ ರೋಗ ಬರುತ್ತೆ, ನೋವಿರುತ್ತೆ, ಲೆಕ್ಕಾಚಾರ ತಿರ್ಸ್ಕೋಬೇಕು. ನೋವಂತೂ ಎಲ್ರಿಗೂ ಬಂದೇ ಬರುತ್ತೆ, ಬಾಬಾವ್ರವ್ರಿಗೂ ಬರುತ್ತೆ, ಮಮ್ಮವ್ರಿಗೂ ಬರುತ್ತೆ, ದಾದಿಯವ್ರಿಗೂ. ನೋವಂತೂ ನೋವೇ. ಪ್ರಕೃತಿನೂ ಪಂಚತತ್ವಗಳಿಂದ ತಮೋ ಪ್ರಧಾನ ಪ್ರಕೃತಿ. ನೋವಂತೂ ಎಲ್ರಿಗೂ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಸೇ, ಪೇನ್ ಈಸ್ ಇನ್ಎವಿಟಬಲ್. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಬಟ್ ಸಫರಿಂಗ್ ಈಸ್ ಆಪ್ಷನಲ್. ಆ ಪೇನ್ನಲ್ಲಿ ನೀವು ಸಫರ್ ಮಾಡಬೇಕೋ ಬೇಡವೋ ಅದು ನಿಮ್ಮ ಚಾಯ್ಸು, ನಿಮ್ಮ ಚಾಯ್ಸ್. ನೀವು ಎಷ್ಟು ಜಾಸ್ತಿ ಅಶರೀರಿ ಅವಸ್ಥೆ ಅನುಭವ ಮಾಡಿದಿರಿ, ಎಷ್ಟು ಜಾಸ್ತಿ ಆತ್ಮಾಭಿಮಾನಿ ಸ್ಥಿತಿ ಅನುಭವ ಮಾಡಿದಿರಿ, ಅದರ ಅನುಸಾರವಾಗಿ ನೀವು ಕರ್ಮ ಭೋಗವನ್ನು ಕರ್ಮಯೋಗಕ್ಕೆ ಪರಿವರ್ತನೆ ಮಾಡ್ಕೋಬೋದು. ಅಂದರೆ ನಿಮಗೆ ಪೇನ್ ಇದೆ, ದುಃಖ ಇಲ್ಲ. ಪೇನ್ ಇದೆ, ಅದು ಹೇಗಿದೆ ಅಂದರೆ ದೊಡ್ಡ ಪೇನ್ ಬದಲು ಇರಬೇಕು ಹಚ್ಚದಾಗೆ ಅಷ್ಟೇ. सूली से कांटा, सूली से फूल, कुछ है ही नहीं. ಅಂದರೆ ನಮ್ಮದು ಲೆಕ್ಕಾಚಾರ ಎಲ್ಲ ಮುಗಿದು ಒಳ್ಳೆಯ ಕರ್ಮದ ಲೆಕ್ಕಾಚಾರ ನಮ್ಮದು ಜಾಸ್ತಿ ಇದೆ, ಅದರದ್ದು ಚಿಹ್ನೆ. ಅದನ್ನೇ ನಾವು ಇವಾಗ ದಾದಿಯವ್ರ ಜೀವನದಿಂದ ನೋಡ್ತಿರೋದು. ಕೆಲವರೆಲ್ಲ ಪ್ರಶ್ನೆ ಕೇಳ್ತಾರಲ್ಲ, ಇವರೆಲ್ಲ ಇಷ್ಟೊಂದು ಯೋಗ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಇವ್ರಿಗೆ ಯಾಕೆ ಇಷ್ಟೊಂದು ನೋವಾಗಬೇಕು ಅಂತ. ಅವ್ರಿಗೆ ನೋವಾಗುತ್ತೆ, ಬಟ್ ದುಃಖ ಏನಾಗಲ್ಲ. ಅದಕ್ಕೆ ಡಾಕ್ಟ್ರು ಕೇಳಿದ್ರು ಅವ್ರಿಗೆ ನೋವಿಲ್ಲ ಅಂತ ಹೇಳ್ತಾರೆ. ಅಂದರೆ 0%. ಕಾರಣ ಅವರು ಅಂಥ ಒಳ್ಳೆ ಕರ್ಮದ ಲೆಕ್ಕಾಚಾರನ ಇಷ್ಟೊಂದು ಜಮಾ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಅವರಿಗೆ ಇಫೆಕ್ಟ್ ಆಗಲ್ಲ. ಈಗ ಅದನ್ನು ನಾವು ಲಕ್ಷ್ಯ ಇಟ್ಕೋಬೇಕು. ನಮ್ಮ ಕರ್ಮದ ಲೆಕ್ಕಾಚಾರನ ಹೆಚ್ಚಿಸ್ಕೊಳಕ್ಕೆ ಹೋಗ್ಬಾರ್ದು. ಏನು ಅಜ್ಞಾನ ಕಾಲದಲ್ಲಿ 63 ಜನ್ಮದಿಂದ ಮಾಡಿಬಿಟ್ಟಿದ್ದೀವೋ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನೀವು ಮಾಡಿದರೆ ನಿಮಗೆ ತೀರಿಸ್ಕೊಳ್ಬೇಕು. ಎಲ್ಲೇ ಬೇಕಾದರೂ ಹೊಟ್ಟೋಗ್ಬಿಡಿ, ನೀವು ಮೈಗ್ರೇಟ್ ಆಗಿ ಅಮೇರಿಕಾ, ಲಂಡನ್ ಎಲ್ಲಿ ಬೇಕಾದರೂ ಹೋಗಿ, ಲೆಕ್ಕಾಚಾರ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಆದರೆ ದುಃಖ ಮಾಡ್ಕೊಳ್ದೇ ಇರೋದು, ಆ ಪರಿಸ್ಥಿತಿನಲ್ಲಿ ದುಃಖ ಇಲ್ಲದೆ ಹಿಸಾಬ್ ಕಿತಾಬ್ ಚುಕ್ತು, ಅದು ತಯಾರಿ ಮನೆಗೆ ಹೋಗೋಕ್ಕೆ. ಯಾಕೆಂದರೆ ಪರಂಧಾಮಕ್ಕೆ ಎಲ್ರಿಗೂ ಲೆಕ್ಕಾಚಾರ ಮುಗಿಸ್ಕೊಂಡೇ ಹೋಗಬೇಕು, ಯಾತೋ ಯೋಗ ಬಲದಿಂದ ಅಥವಾ ಸಜಾಯಿಂದ, ಶಿಕ್ಷೆಯಿಂದ. ಸೊ ನಮಗೆ ಚೂಸ್ ಮಾಡ್ಕೋಬೇಕು, ನನಗೆ ಹೇಗೆ ವಾಪಸ್ ಮನೆಗೆ ಹೋಗಿ, ಆನರ್ ಯಾ ಡಿಸಾನರ್. तो हमको लक्ष्य रखना है, हमನೇನು ಲಕ್ಷ್ಯ ಇಟ್ಕೋಬೇಕು, ಮನೆಗೆ ಆನರ್ ಆಗಿ ಪಾಸ್ ಹೋಗ್ಬೇಕು. ಅದು 6ನೇ ತಯಾರಿ. ಕರ್ಮಾತೀತ ಅವಸ್ಥೆ ಅಂದರೆ 100% ನಾವು ಅವಸ್ಥೆ ಪಟ್ಟಾಗ ನಾವು ಶರೀರದಲ್ಲಿ ಇರಲ್ಲ, ಬಟ್ ಪರ್ಸೆಂಟೇಜ್ ನೀವು ನೋಡ್ಕೋಬೋದು.
ಅದಕ್ಕೆ ಬಾಬು ಹೇಳ್ತಲ್ಲ, ಕರ್ಮ ಯೋಗಿಗಳಾಗಿ ಕರ್ಮ ಮಾಡಿ, ಕರ್ಮ ಸಂಬಂಧದಲ್ಲಿ ಕರ್ಮ ಮಾಡಿ, ಕರ್ಮ ಬಂಧನದಲ್ಲಿ ಕರ್ಮ ಮಾಡಬೇಡಿ. ಯಾವುದೇ ಕರ್ಮ ನೀವು ಸ್ವಾರ್ಥತೆಯಿಂದ ಮಾಡ್ತಿರೋ ಅದು ಕರ್ಮ ಬಂಧನ. ಆದರೆ ನಾನು ನಿಸ್ವಾರ್ಥತೆಯಿಂದ ಏನು ಕರ್ಮ ಮಾಡ್ತೀನಿ ಅದು ಕರ್ಮ ಸಂಬಂಧದಲ್ಲಿ ಮಾಡೋದು. ಅದರೊಳಗೆ ನನಗೇನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಇವತ್ತು ನಾವೆಲ್ಲರೂ ಸಹ ಇಂಥ ಸ್ಥಿತಿಯನ್ನು ಪಡ್ಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ನಮ್ಮಿಂದ ಯಾವ ಪ್ರಕಾರದ ಕಂಪ್ಲೇಂಟೇ ಇರಲ್ಲ. ಯಾರಿಗೂ ಯಾರ ಬಗ್ಗೆ ಏನೂ ಕಂಪ್ಲೇಂಟ್ ಇರಲ್ಲ. ಯಾಕೆಂದ್ರೆ ನಾವೇನೂ ಲೆಕ್ಕಾಚಾರ ಇಲ್ಲ ಯಾರ ಬಗ್ಗೆನೂ. ಮತ್ತು ಇನ್ನೊಂದು ವಿಶೇಷ ತಯಾರಿ, ನಾವು ಮನೆಗೆ ಹೋಗೋಕ್ಕೆ ವಾಪಸ್. ನಾವು ಬಂದಿದ್ದು ಅಶರೀರಿಯಾಗಿ, ಈ ಶರೀರ ತಗೊಂಡು ಬಂದಿಲ್ಲ. ಇದು ಇಲ್ಲಿ ಸಿಕ್ಕಿದ್ದು ಇಲ್ಲಿ ಬಂದ ಮೇಲೆ. ನಂಗೆ ಆಯೇ ಥೇ ನಂಗಾಯಿ ಜಾನಾಯಿ. ಶರೀರನ ಇಲ್ಲಿ ನಾವು ಡ್ರೆಸ್ ಆಗಿ ತಗೊಂಡಿದ್ದು, ಡ್ರೆಸ್ಸನ್ನು ಇಲ್ಲೇ ಬಿಟ್ಟು ನಂಗ ಹಾಗೆ ಹೋಗಬೇಕು ಅಶರೀರಿಯಾಗಿ. ಅದಕ್ಕೆ ಈ ಶರೀರದಲ್ಲಿ ಇದ್ಕೊಂಡು ಅಶರೀರಿಯಾಗುವಂಥ ಅಭ್ಯಾಸ ಮಾಡಬೇಕು, ಜಾಸ್ತಿಯಲ್ಲಿ ಜಾಸ್ತಿ. ಶರೀರ ಬಿಟ್ಟ ಮೇಲೆ ನೀವು ಅಶರೀರಿ ಆಗೋದು ಅಭ್ಯಾಸ ಏನು ಮಾಡೋ ಅವಶ್ಯಕತೆಯೇ ಇಲ್ಲ. ಆವಾಗ ಆತ್ಮ ಆಟೋಮೆಟಿಕ್ಕಾಗಿ ಅಶರೀರಿ. ಬಟ್ ನಿಮಗೆ ಮಾರ್ಕ್ಸ್ ಸಿಗೋದು ಶರೀರದಲ್ಲಿರುವಾಗ. ದೇಹದಲ್ಲಿದ್ದು ದೇಹಿ, ಶರೀರದಲ್ಲಿದ್ದು ಅಶರೀರಿ. ಇದನ್ನೇ ಬಾಬು ಅವ್ರು ಹೇಳ್ತಾರಲ್ಲ ಇನ್ನೊಂದು ಶಬ್ದದಲ್ಲಿ, ಜೀತೆ ಜೀ ಮರಣ. ನಾನು ಬದುಕಿದ್ದು ಸತ್ತಾಗೆ. ನನಗೆ ಯಾವುದೇ ಕಡೆ ಮನಸ್ಸು ಎಲ್ಲೂ ಸೆಳೆಯೋದೇ ಇಲ್ಲ. ಬಾಬು ಅವ್ರು ಮೊನ್ನೆ ಮುರಳಿನಲ್ಲಿ ಹೇಳಿದ್ರಲ್ಲ, ಯಾರು ಶರೀರ ಇದ್ದು ಸಾಯ್ತಾರೋ ಅವ್ರಿಗೆ ಏನೂ ಜ್ಞಾಪಕ ಬರಲ್ಲ. ಆಪ್ ಮಯೇ ತೋ ಮರ್ ಗೈ ದುನಿಯಾ. ಸೊ ಹಾಗೆ ನಮ್ಮ ಬುದ್ಧಿ ಯಾವ ಕಡೆನೂ ಸೆಳಿಬಾರ್ದು. ಘರ್ ಜಾನಾ ಹೇ, ಅಶರೀರಿ ಆಯೇ ಥೇ ಅಶರೀರಿ ಜಾನಾ ಹೇ. ಶರೀರನೂ ತೊಗೊಂಬಂದಿಲ್ಲ. ಈಗ ರಾಜ ಸಿಕಂದರ್ ಶರೀರ ಬಿಟ್ರಲ್ಲ, ಆವಾಗ ಅವರು ಹೇಳಿದ್ರಂತೆ, ನನ್ನ ಶರೀರನ ಹೊರಗಡೆ ಇಟ್ಬಿಡಿ ಎಲ್ಲರೂ ನೋಡಲಿ. ಯಾಕೆಂದರೆ ಅವ್ರು ಮೂರು ಮಾತು ಹೇಳಿದ್ರಂತೆ, ಜನಗಳಿಗೆ ಪಾಠ ಕಲ್ತ್ಕೊಳ್ಳಿ ನಾನು ಶರೀರ ಬಿಟ್ಟಿರೋದ್ರಿಂದ. ಒಂದು ಪಾಠ ಏನು ಅಂದರೆ, ಯಾರಿಗೆ ಯಾವಾಗ ಸಾವು ಬರುತ್ತೆ ಯಾವ ಡಾಕ್ಟರು ಅವ್ರನ್ನ ಉಳ್ಸೋಕ್ಕೆ ಸಾಧ್ಯ ಇಲ್ಲ. ಜನಗಳಿಗೆ ಅದು ಗೊತ್ತಾಗಲಿ. ಎಂಥ ಫೇಮಸ್ ಡಾಕ್ಟರ್ ಇದ್ದರೂ ಸಹ ನನಗೆ ಶರೀರ ಬಿಡೋ ಸಮಯ ಬಂದಾಗ ನಾನು ಬಿಡಲೇಬೇಕು. ಎರಡನೇದು, ಅವ್ರಿಗೆ ಗೊತ್ತಾಗಲಿ ನಾನು ಬಂದಿದ್ದು ಖಾಲಿ, ಹೋಗೋದು ಖಾಲಿ. ಅದಕ್ಕೆ ಅವ್ರ ಕೈಯನ್ನು ಹೊರಗಡೆ ಇಟ್ಬಿಡಿ ಅಂತ ಹೇಳಿದ್ರು, ಜನಗಳು ನೋಡಲಿ ನಾನೇನೂ ತೊಗೊಂಡು ಹೋಗ್ತಿಲ್ಲ ಅಂತ. ಮೂರನೇದು, ಶರೀರನೂ ನಂಗ ಅಂದರೆ ನಾನೇನೂ ಶರೀರನೂ ತೊಗೊಂಬರಲಿಲ್ಲ, ಶರೀರನ ತೊಗೊಂಡು ಹೋಗೋಕ್ಕಾಗಲ್ಲ. ಈ 3 ಪಾಠನ ಜನಗಳು ತಿಳ್ಕೊಳ್ಳಿ ಅಂತ ಅವ್ರು ಹೇಳಿದರು, ನನ್ನ ಶರೀರನ ಹೊರಗಡೆ ಇಟ್ಬಿಡಿ ನಾನು ಸತ್ತ ಮೇಲೆ ಅಂತ. ಅದನ್ನು ನಮಗೆ ದಿನಾಗಲೂ ಬಾಬುರು ಹೇಳ್ಕೊಡ್ತಾರೆ. ನೀವೇನೂ ತೊಗೊಂಬಂದಿರಲಿಲ್ಲ, ನೀವೇನೂ ತೊಗೊಂಡೋಗೋಂಗಿಲ್ಲ. ಸೊ ನಾನು, ನಂದು, ನೀವು, ನಿನ್ನದು ನಮ್ಮ ಮಾತೇ ಇಲ್ಲ. ಇಲ್ಲವೇ ಇಲ್ಲ. ಬಿಂದು ಆದಿ ಮೇ ಬಿ ಬಿಂದು, ಅಂತ್ ಮೇ ಬಿ ಬಿಂದು, ಬಿಂದು ಬಿಂದು. ಅದನ್ನು ನಾವು ಜಾಸ್ತಿ ಅಭ್ಯಾಸ ಮಾಡಬೇಕೀಗ. ಅದಕ್ಕೆ ಎರಡನೇ ಶಬ್ದದಲ್ಲಿ ಬಾಬು ಹೇಳ್ತಾರಲ್ಲ, ಬಿಕಮ್ ಕಂಪ್ಲೀಟ್ ಬೆಗರ್ಸ್. ಕಂಪ್ಲೀಟ್ ಬೆಗರ್ಸ್. ಬೆಗರ್ಸ್ ಹತ್ರ ಏನಿಲ್ಲ. ಹ್ಯಾಂಡ್ಸ್ ಅಪ್. ಇನ್ನೊಂದು ಶಬ್ದದಲ್ಲಿ, ರಾಯಲ್ ಶಬ್ದದಲ್ಲಿ ಹೇಳೋದಾದರೆ, ಸಫಲ್ ಕರೋ ಅವ್ರ ಸಫಲತಾ ಕೋ ಪಾओ. ಹೇಗೆ ಬೆಗರ್ಸ್ ಆಗೋದು? ಏನು ನಿಮಗೆ ಕೊಟ್ಟಿದ್ದಾರೆ ಪರಮಾತ್ಮ ಅದು ಹೇಳ್ತಿರಲ್ಲ, ಪರಮಾತ್ಮನೇ ಇದೆಲ್ಲ ಕೊಟ್ಟಿದ್ದು, ನಮ್ಮದೇನಿಲ್ಲ ಅಂತ. ಅದನ್ನು ಪರಮಾತ್ಮನ ಸೇವೆಯಲ್ಲಿ ಸಫಲ ಮಾಡ್ಕೊಂಬಿಡಿ. ಯಾಕೆಂದರೆ ನೀವೇನು ತೊಗೊಂಡೋಗೋ ಇಲ್ಲ, ಆದರೆ ಏನು ಸಫಲ ಮಾಡ್ಕೊಂಡಿದ್ದೀರೋ ಅದು ನಿಮ್ಮ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಭವಿಷ್ಯಕ್ಕೆ.
ಈ ಜೊತೆನಲ್ಲಿ ತಗೊಂಡೋಗಂಗಿಲ್ಲ. ಅದನ್ನು ಈಶ್ವರಿ ಸೇವೆಯಲ್ಲಿ ಸಫಲ ಮಾಡಿದರೆ ತನು ಮನ ಧನ ಮನಸ್ಸು ವಚನ ಕರ್ಮ ಏನಾದರೂ ಅದು ಡೈರೆಕ್ಟಾಗಿ ಪರಮಾತ್ಮ ಇಲ್ಲಿರೋದ್ರಿಂದ ಅದಕ್ಕೆ ನಿಮಗೆ 21 ಜನ್ಮಕ್ಕೆ ರಿಟರ್ನ್ ಆಗಿ ಸಿಗುತ್ತೆ ವಿತ್ ಇಂಟ್ರೆಸ್ಟ್. ಆದರೆ ಅದನ್ನು ಸಫಲ ಮಾಡಲಿಲ್ಲ ಅಂದರೆ ಕಿನ್ಕಿ ದಬ್ಬಿ ರಹೆಂಗಿ ಧೂಲ್, ಕಿನ್ಕಿ ರಾಜ ಖಾಯ್, ಪ್ರವಾಹ ಬರುತ್ತೆ, ಅರ್ಥಕ್ವೇಕ್ ಬರುತ್ತೆ, ಭೂಕಂಪ ಬರುತ್ತೆ, ಅದು ಪ್ರಕೃತಿ ತೊಗೊಂಡೋಗುತ್ತೆ, ಕೆಲವು ಗೌರ್ಮೆಂಟು ತೊಗೊಂಡೋಗ್ತಾರೆ. ಈಗ ಆಗ್ತಿದೆ ಪ್ರಾಕ್ಟಿಕಲಾಗಿ. ಆದರೆ ಸಫಲ ಮಾಡಿದರೆ ಅದಕ್ಕೆ ನನಗೆ ರಿಟರ್ನ್ ಸಿಗುತ್ತೆ. ಇದು ಒಂದು ರಹಸ್ಯ ಯಜ್ಞದಲ್ಲಿ. ಯಾರ ಹಣ ಸಫಲ ಆಗುತ್ತೆ, ಯಾರ ಹಣ ಸಫಲ ಆಗಲ್ಲ. ಯಾರು ತಮ್ಮ ಸಚ್ಚಾಯಿಯಿಂದ ಕಮಾಯಿ ಮಾಡಿದ್ದಾರೆ, ತಮ್ಮ ಶರೀರವನ್ನು ಉಪಯೋಗಿಸಿ ಕರ್ಮ ಮಾಡಿದ್ದಾರೆ, ಅವ್ರ ಹಣನೇ ಸಫಲ ಆಗೋದು. ಅದನ್ನೇ ಬಾಬಾವ್ರು ತಗೊಳ್ಳೋದು. ಆಟೋಮ್ಯಾಟಿಕ್ ಇದು ಮಿಷನರಿ ಹಾಗೆ ನಡೀತಿದೆ. ಮಿಕ್ಕಿದೆಲ್ಲ ಹೊಟ್ಟೋಗುತ್ತೆ ಹಾಗೇನೆ. ಇಸ್ಲಿಯೇ ಇದಕ್ಕೆ ನಾಳೆ ನಾಳೆ ಅಂತ ಹೇಳಬೇಡಿ. ಕೆಲವು ಸಮಯ ಬಾಬಾವ್ರು ಹೇಳ್ತಲ್ಲ, ಸಮಯ ಕಡಿಮೆ ಇದೆ. ಕಡಿಮೆ ಅಂದರೆ ಎಷ್ಟು ಸಮಯ? 1 ವರ್ಷನ, 6 ತಿಂಗಳ, 1 ವಾರನ? ಎಷ್ಟು ಕಮ್ಮಿ. ಈಗ ಈ ಕ್ಷಣ ಮಾತ್ರ ನನ್ನ ಹತ್ರ ಇರೋದು ಅಷ್ಟೇ. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಕ್ಷಣ ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನಾವು ಇಷ್ಟೇ ಸಮಯ ಇರೋದು ನನ್ನ ಹತ್ರ. ಈಗ ಏನಿದೆಯೋ ನನ್ನ ಹತ್ರ ಅದನ್ನು ಸಫಲ ಮಾಡಬೇಕು. ನಾನು ಉಳಿದಿದ್ರೆ ನಂತರ ನೀನು ಬೇರೆ ಮಾಡೋಣ, ಬಟ್ ನಾಳೆ ಅಂತ ಹೇಳಬೇಡಿ. ಸೊ ಎಲ್ಲನೂ ನಾನು ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಾನು ಫ್ರೀ. ನಾನು ಯಾವಾಗ ಬೇಕಾದರೂ ಬಾಬಾವ್ರದ್ರೆ ಅವ್ರ ಜೊತೆನಲ್ಲಿ ವಾಪಸ್ ಹೋಗ್ಬೋದು. ಇದರೊಳಗೆ ಬ್ರಹ್ಮ ಬಾಬಾರವ್ರನ್ನ ಫಾಲೋ ಮಾಡಬೇಕು. ಬ್ಯಾಗ್ ಅಂದ್ರೇನು, ಬ್ಯಾಗೇಜ್ ಅಂದ್ರೇನು? ಬ್ಯಾಗ್ ಅಂದರೆ ಸ್ಥೂಲ, ತನು ಮನ ಧನ. ಬ್ಯಾಗೇಜು ಸೂಕ್ಷ್ಮ, ಸ್ವಭಾವ ಸಂಸ್ಕಾರ. ಈಗ ನಾವು ಹಳೆ ಸಂಸ್ಕಾರ ನಮ್ಮ ಒಳಗಡೆ ಇಟ್ಕೊಂಡು ಅದಕ್ಕೆ ಪಾಲನೆ ಮಾಡ್ತಾ ಇರ್ತೀವಿ. ನನ್ನ ಸಂಸ್ಕಾರ, ನನ್ನ ಸ್ವಭಾವ. ನಿಮ್ದು ಅದು ಚೋರಿ ಮಾಲ್. ರಾವಣನಿಂದ ಕದ್ಕೊಂಬಿಟ್ಟು ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಿ ಮಧ್ಯೆ ಬರ್ತಾ. ಈಗ ಅದನ್ನು ನಂದು ಅಂದ್ಕೊಂಡು, ಅದು ನಿಮ್ಮದೇನಲ್ಲ, ಅದು ರಾವಣಂದು. ರಾವಣನಿಗೆ ಕೊಟ್ಬಿಡಿ. ಅದನ್ನು ನಾನು ಇಟ್ಕೊಂಡಿದ್ರೆ ಎಲ್ಲಿ ತನಕ ಪರಾಯ ಬೇರೆಯವ್ರ ವಸ್ತು ನಮ್ಮಲ್ಲಿರುತ್ತೋ ಅದು ಕಳ್ತನ. ಅದನ್ನು ಕದ್ಕೊಂಡು ನಮ್ಮ ಹತ್ರ ಇಟ್ಕೊಂಡಿರೋದು ಅದು ನಮ್ಗೆ ಆರಾಮ ಕೊಡಲ್ಲ. ಯಾವಾಗ ಅದನ್ನು ನೋಡಿದ್ರೂ ಇದು ನಾನು ಕದ್ದಿರೋದು ಅಂತ ಜ್ಞಾಪಕ ಬರುತ್ತೆ. ಅಂಥದ್ದು ಯಾಕೆ ಇಟ್ಕೋಬೇಕು ನಮ್ಮ ಹತ್ರ? ಎಲ್ಲ ಕ್ಲಿಯರ್ ಮಾಡಿಬಿಡಿ. ಬ್ಯಾಗೇಜ್ ಏನು ಹಳೆ ಸ್ವಭಾವನೋ, ಏನು ಹಳೆ ಸಂಸ್ಕಾರನೋ, ಏನು ರಾವಣಂದು ಪ್ರಾಪರ್ಟಿ ಏನಿದೆಯೋ ಅದನ್ನೆಲ್ಲ ವಾಪಸ್. ನಮಗೆ ಅದ್ರ ಬಗ್ಗೆ ವೈರಾಗ್ಯ ಬರಬೇಕು. ತನುಮನ ಧನನ ಸಫಲ ಮಾಡೋದು ಈಸಿನೇ, ಆದರೆ ಇದು ಬ್ಯಾಗೇಜ್ ಇದೆಯಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡೋದು ಕಷ್ಟ. ಕೆಲವು ಸಮಯ ಪಾಕೆಟ್ ಮನಿ ಥರನೂ ಇಟ್ಕೊಂಡ್ಬಿಡ್ತೀವಿ. ಸೊ ಇದು ನಿಯಮ ಡ್ರಾಮಾದಲ್ಲಿ. ಯಾವುದನ್ನು ನೀವು ಮುಚ್ಚಿಟ್ಕೊಂಡಿದ್ದೀರಲ್ಲ ಅಂತಿಮ ಸಮಯದಲ್ಲಿ ಅದೇ ನಿಮ್ಮ ಇದು ಗುರಿಯಿಂದ ದೂರ ಮಾಡೋದು. ಎಲ್ಲ ಕೊಟ್ಬಿಟ್ಟಿದ್ದೀರಿ, ಆದರೆ ಏನೋ ಒಂದು ಚೂರು ಮುಚ್ಚಿಟ್ಕೊಂಡಿದ್ದೀರಿ. ಯಾಕೆ? ಕಾರಣ ಸಂಪೂರ್ಣ ನಿಶ್ಚಯ ಇಲ್ಲ. ಒಂದು ಸಮಯ ವಿನಾಶ ಆಗದೇ ಇದ್ರೆ ಈ ಸಂಕಲ್ಪ ಯಾಕೆ ಬರಬೇಕು? ಬಾಬಾರವ್ರಿಗೆ ನಿಶ್ಚಯ ಇದೆ, ಡ್ರಾಮಾದಲ್ಲಿ ನಿಶ್ಚಯ ಇದೆ, ನಮ್ಮೇಲೆ ನಮಗೆ ನಿಶ್ಚಯ ಇದೆ. ನಿಶ್ಚಯ ಬುದ್ಧಿ ಅಂತ ಹೇಳ್ಕೊತೀರಿ, ಬಟ್ ಒಂಚೂರು ಮುಚ್ಚಿಟ್ಕೊಂಡಿರೋದು. ಒಂದು ಸಮಯ ವಿನಾಶ ಆಗ್ತಾ ಇದ್ರೆ ನಾವು ಎಲ್ಲಿ ಹೋಗೋದು? ಬ್ರಹ್ಮ ಬಾಬಾರವರು 84 ವರ್ಷದ ಮೊದಲು ಏನು ಯೋಚನೆ ಮಾಡಲಿಲ್ಲ, ಕಂಪ್ಲೀಟ್ ಎಲ್ಲ ಕೊಟ್ಬಿಟ್ರು. ಅವ್ರ ಮಗ ಏನಾದರೂ ಕೇಳಿದ್ರು ಸಹ ಅವ್ರು ಹೇಳ್ತಿದ್ರು, ನೀವು ಬಾಬಾವ್ರ ಮಗುವಾಗಿ ನಿಮ್ಮ ಪಾಲನೆನೂ ಇಲ್ಲಿಂದ ನಡೆಯುತ್ತೆ ಅಂತ. ಏನು ಮುಚ್ಚಿಟ್ಕೊಳ್ಳಿಲ್ಲ ಬಾಬಾವರು. ಅದಕ್ಕೆ ನಂಬರ್ 1 ಹೋಗಿದ್ದು.
ಅದಕ್ಕೆ ಅವ್ರಿಗೆ ಎಲ್ಲ ಶಿವಬಾಬಾ ಅವ್ರು ಕೊಟ್ಬಿಟ್ರು, ಅವರೆಲ್ಲ ಕೊಟ್ಟಿದ್ದಕ್ಕೆ. ನಾವು ನಂಬರ್ ವಾರ್ ಯಾಕೆ ಆಗ್ತೀವಿ? ಕಾರಣ ಮುಚ್ಚಿಟ್ಕೊಂಡಿರ್ತೀವಿ. ಈಗ ಸಮಯ ಇಲ್ಲ. ಇದು ಖಂಡಿತ ನಿಜ. ಯಾವುದನ್ನು ನೀವು ಮುಚ್ಚಿಟ್ಕೊಳ್ತೀರಿ ಅದು ನಮಗೆ ಅಂತ್ಯದಲ್ಲಿ ಬಾಬಾರವರಿಂದ ಬೇರೆ ಮಾಡಿಸ್ಬಿಡುತ್ತೆ. ಅಂತ್ ಮತ್ತೆ ಸೋಗತಿ. ಇದು ಟ್ರಾಫಿಕ್ ಕಂಟ್ರೋಲ್ ಸಾಂಗ್ ಆದಮೇಲೆ 5 ಫಾರ್ಮ್ ಎಕ್ಸಸೈಸ್ ಹಾಕಿ. शिव पिता को अब याद करो, मुक्ति धाम तुम्हें जाना है। अपने सुकर्मों के बल पर ही सतयुग में तुमको आना है। शिव पिता को अब याद करो। विकराल विनाश खड़ा आगे। अब हम सबका शिव पिता ने बचलाया है। शिव पिता को अब याद करो। शिव शक्ति सेना की रणभेरी अब फिर बजती है। शिव बाबा के ज्ञान से फिर माया को मार भगाना है। शिव पिता को अब याद करो, सतयुग में तुमको आना है। शिव पिता को अब याद करो, मुक्ति धाम तुम्हें जाना है। अपने सुकर्मों के बल पर ही सतयुग में अब तुम्हें आना है। सतयुग में अब तुम्हें आना है। धाम में तुम्हें गाना है। शांति की शांति है, प्रकाश पुंज का ये भंडार। हम आत्माएं ही पे रहते, यही हमारा
ಓಂ ಶಾಂತಿ. ಯಾರು ಡೈನಿಂಗ್ ಹಾಲ್ ಹತ್ರ ಶಾಂತಿ ಶಿಖರದಲ್ಲಿ ಗಾಡಿಗಳು ನಿಲ್ಲಿಸಿದಿರಿ ಅಲ್ಲಿ ಇವಾಗಲೇ ದಯವಿಟ್ಟು ತೆಗೆದ್ಬಿಟ್ಟು ಕೆಳಗಡೆ ಹಿಸ್ಟ್ರಿ ಹಾಲ್ ಹತ್ರ ನಿಲ್ಲಿಸ್ಬಿಟ್ಟು ಬರಬೇಕಾಗಿ ವಿನಂತಿ. ಯಾರೆಲ್ಲ ವೆಹಿಕಲ್ಗಳು ನಿಲ್ಲಿಸಿದ್ರಿ ಇಲ್ಲಿ ಮುಂದೆ ಅವರೆಲ್ಲ ಕೆಳಗಡೆ ಹಿಸ್ಟ್ರಿ ಹಾಲ್ ಹತ್ರ ನಿಲ್ಲಿಸ್ಬಿಟ್ಟು ಬನ್ನಿ. सो लास्ट स्टेप जो हमको तैयारी करना है वापस घर जाने के लिए, वो है वैराग्य वृत्ति, बेहद के वैराग्य वृत्ति. बाबा ने साफ बता दिया है, ಯಾವಾಗ ಸಿರ್ಫ್ ಬ್ರಾಹ್ಮಣ ಆತ್ಮಗಳೇ ಅಲ್ಲ, ಬ್ರಾಹ್ಮಣ ಆತ್ಮಗಳಲ್ಲಿ ಬೇಹದ್ದಿನ ವೈರಾಗ್ಯ ಎಲ್ಲರಲ್ಲೂ ಬಂದಾಗ ಅದರ ಪ್ರಭಾವ ವಿಶ್ವದ ಆತ್ಮಗಳ ಮೇಲೂ ಬೀರುತ್ತೆ. ಆವಾಗ ಅವರಲ್ಲೂ ಈ ಪ್ರಪಂಚದ ಬಗ್ಗೆ ವೈರಾಗ್ಯ ಬರುತ್ತೆ. ಯಾವಾಗ ಎಲ್ಲರೂ ಈ ಪ್ರಪಂಚದಲ್ಲಿ ಎಷ್ಟು ಆತ್ಮಗಳಿದಾರೋ ಅವರೆಲ್ಲರಲ್ಲೂ ಸಹ ಒಂದೇ ಸಾರಿ ವೈರಾಗ್ಯದ ವೃತ್ತಿ ಬಂದಾಗ ಮನೆ ಬಾಗಿಲು ತೆಗೆಯುತ್ತೆ. ಅದೇ ಬೀಗದ ಕೈ. ಈಗ ನಮಗೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಈ ವಿಶೇಷ ಧಾರಣೆ ಬೇಕೇ ಬೇಕು. ಇಲ್ಲಿ ತನಕ ಇಲ್ಲಿಂದ ನಮಗೆ ವೈರಾಗ್ಯ ಬಂದಿಲ್ಲ, ನಮ್ಮ ಕಾಲು ಇಲ್ಲಿಂದ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಉಪರಾಮ ವೃತ್ತಿ, ಇಚ್ಛೆ, ಮಮತೆ, ಆಸೆ, ಕ್ರೋಧ, ಅಹಂಕಾರ ಇವೆಲ್ಲ ಇಲ್ಲವೇ ಇಲ್ಲ ವೈರಾಗ್ಯ ವೃತ್ತಿಯಲ್ಲಿ. ಕಂಪ್ಲೀಟ್ ನ್ಯಾರ ಅವ್ರ ಪ್ಯಾರ, 4 ಪ್ರಕಾರದ ನ್ಯಾರಾಪನ್, ದೇಹದಿಂದ, ದೇಹದ ಸಂಬಂಧಿಗಳಿಂದ, ದೇಹದ ಪದಾರ್ಥಗಳಿಂದ ಮತ್ತು ಹರಳೆಯ ಸಂಸ್ಕಾರದಿಂದನೂ. ಈಗ ನಮ್ಮಲ್ಲಿ ಬ್ರಾಹ್ಮಣರಿಗೆ ಹಳೆ ಸಂಸ್ಕಾರದ ಬಗ್ಗೆ ವೈರಾಗ್ಯ ಇಲ್ಲ, ಅದನ್ನೇ ಅದಕ್ಕಿಟ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ ಯಾವಾಗಲೂ. ವೈರಾಗ್ಯ ಬಂದ ಮೇಲೆ ಅದನ್ನು ನಾವು ಹೇಗೆ ಹೊರಗಡೆ ಹಾಕ್ಬಿಡ್ತೀವಿ ಅಂದರೆ ಮತ್ತೆ ಅದನ್ನು ನೋಡೋಕ್ಕೂ ಇಷ್ಟಪಡಲ್ಲ. ಈಗ ಮನೆಯಲ್ಲಿ ಕಸ ಇದ್ದರೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಿ, ಮತ್ತು ಹೋಗಿ ವಾಪಸ್ ನೋಡಲ್ಲ. ಯಾಕೆಂದರೆ ಅದನ್ನು ಕಂಡ್ರೆ ಅಸಹ್ಯ. ವೈರಾಗ್ಯದ ಇನ್ನೊಂದು ಅರ್ಥ ಅಂದರೆ ಅಸಹ್ಯ, ಘೃಣ. ಆ ರೀತಿಯಲ್ಲಿ ನಮ್ಮ ಹಳೆ ಸಂಸ್ಕಾರದ ಬೇಕು ನಮಗೆ ಬೇಕು. ಈಗ ಅದು ಬಂದಿಲ್ಲ, ಅದನ್ನು ನನ್ನ ಸಂಸ್ಕಾರ, ನನ್ನ ಸ್ವಭಾವ ಅಂಥೇಳಿ ಉಪಯೋಗಿಸ್ಕೊಳ್ಳೋಕೆ ಇಟ್ಕೊಂಡಿರ್ತೀವಿ. ಇಲ್ಲ, ಅದನ್ನು ಸಹ ಸ್ವಹ. ನನ್ನ ಸಂಸ್ಕಾರ ನಿಜವಾಗ್ಲೂ ಹಳೆ ಸಂಸ್ಕಾರ ಯಾವುದಾಗಿದೆ? ಸತ್ಯುಗಿ ಸಂಸ್ಕಾರ. ಆದಿ ಅನಾದಿ ಸಂಸ್ಕಾರ ನನ್ನದು, ಇದು ನಂದಲ್ಲ, ಇದು ಮಧ್ಯದ ಸಂಸ್ಕಾರ, ಇದು ರಾವಣನ ಪ್ರಾಪರ್ಟಿ. ಸೊ ಆ ರೀತಿ ನಮ್ಮಲ್ಲಿ ಯಾವಾಗ ಬೇಹದ್ದಿನ ವೈರಾಗ್ಯ, ಆವಾಗಲೇ ತ್ಯಾಗ ಆಗೋದಕ್ಕೆ ಸಾಧ್ಯ. ತ್ಯಾಗ ಮೊದಲಲ್ಲ, ಮೊದಲು ವೈರಾಗ್ಯ. ನೀವು ಹಾಗೆ ಸುಮ್ಮನೆ ತ್ಯಾಗ ಮಾಡಿಬಿಡ್ತೀರಲ್ಲ, ಅದು ಸ್ವಲ್ಪ ಸಮಯ ಮಾತ್ರ ನಡೆಯೋದು. ವೈರಾಗ್ಯ ಇಲ್ಲದೆ ತ್ಯಾಗ ಇದ್ದರೆ ನೀವು ವಾಪಸ್ ಹಳೆ ಜೀವನಕ್ಕೆ ಹೊರಟೋಗ್ಬಿಡ್ತೀರಿ. ಯಾಕೆಂದರೆ ವೈರಾಗ್ಯದಿಂದ ತ್ಯಾಗ ಮಾಡಿಲ್ಲ, ವಾತಾವರಣದ ಪ್ರಭಾವದಿಂದ, ಸಂಘದ ಪ್ರಭಾವದಿಂದ ತ್ಯಾಗ ಮಾಡಿದ್ದೀರಿ. ಕೆಲವು ಸಮಯ ಕೆಲವು ಜ್ಞಾನದಲ್ಲಿ ಬರ್ತಾರಲ್ಲ, ವೆಜಿಟೇರಿಯನ್ನು ಆಗಿಬಿಡ್ತಾರೆ, ದಿನಾಗಲೂ ಬೆಳಿಗ್ಗೆ ಕ್ಲಾಸ್ಗೂ ಬರ್ತಾರೆ, ಅಮೃತ ವೇಳೆನಲ್ಲೂ ಹೇಳ್ತಾರೆ, ಮರ್ಯಾದೆಗಳನ್ನು ಫಾಲೋ ಮಾಡ್ಕೊಂಬರ್ತಾರೆ, ಮಧುಬನಕ್ಕೂ ಹೋಗಿ ಬರ್ತಾರೆ. ಆಮೇಲೆ 1-2 ವರ್ಷ ಆದಮೇಲೆ ಅವ್ರ ನಾಪತ್ತೆ. ಅಂದರೆ ಅವರೇ ನಿಶ್ಚಯದ ಆಧಾರದ ಮೇಲೆ, ವೈರಾಗ್ಯ ವೃತ್ತಿ ಆಧಾರದ ಮೇಲೆ ತ್ಯಾಗ ಮಾಡಲಿಲ್ಲ. ಯಾರು ತಾಯಿ ತಂದೆ ಜೊತೆನಲ್ಲಿ ಕರ್ಕೊಂಬರ್ತಿದ್ರು, ಚಿಕ್ಕವರಾದಾಗ ಬರ್ತಿದ್ವಿ, ಏನೂ ತಾನೇ ಗೊತ್ತಿರಲಿಲ್ಲ. ಬೆಳಿಗ್ಗೆನೂ ಹೇಳ್ತಿದ್ವಿ, ವೆಜಿಟೇರಿಯನ್ನು ತಿಂತಿದ್ವಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಸಂಘ ಬೇರೆ ಆಗ್ತಾ ಹೋಗುತ್ತೆ. ವಾತಾವರಣಕ್ಕೆ, ಬೇರೆ ಬೇರೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತೀವಿ, ಅದರ ಪ್ರಭಾವ ನಮ್ಮನ್ನು ತಿಂದ್ಕೊಂಡ್ಬಿಡುತ್ತೆ. ಆದರೆ ನನಗೆ ಮನಸ್ಸಿನಿಂದ ವೈರಾಗ್ಯ ಬಂದು ಇದರಿಂದ ಏನು ನುಕ್ಸಾನು, ಇದರಿಂದ ನನಗೇನು ಹಾನಿ, ಇದರಿಂದ ಏನು ಲಾಭ, ಅದನ್ನು ನಾನೇ ನನ್ನ ಬುದ್ಧಿಯಿಂದ ತಿಳ್ಕೊಂಡು ಅರಿವು ಮಾಡ್ಕೊಂಡು ತ್ಯಾಗ ಮಾಡಿದರೆ
ಅದನ್ನು ಮುಟ್ಟಕ್ಕೆ ಹೋಗಲ್ಲ ಮತ್ತೆ. ಈಗ ಬ್ರಾಹ್ಮಣರಲ್ಲಿ ಸ್ಮಶಾನಿ ವೈರಾಗ್ಯ ಇದೆ. ಅಂದರೆ ಸ್ವಲ್ಪ ಸಮಯಕ್ಕೆ, ಈಗ ಇಂಥ ದೊಡ್ಡ ಸಂಘಟನೆ ಇರುತ್ತಲ್ಲ, ಆವಾಗ ವಾತಾವರಣ ಶಕ್ತಿಶಾಲಿಯಾಗಿರುತ್ತೆ. ಸೊ ಅವಾಗೆಲ್ಲ ವೈರಾಗ್ಯ ಬರುತ್ತೆ. ಅಯ್ಯೋ ಬಾಬೋರು ಹೇಳ್ತಾರೆ ಈಗ ಮನೆಗೆ ಹೋಗೋ ತಯಾರಿ ಮಾಡಬೇಕು, ನಮಗೇನು ಬೇಡಪ್ಪ, ನಮಗೇನು ಆಸೆ ಇಲ್ಲ ಅಂತ ಬರುತ್ತೆ ಮನಸ್ಸಿನಲ್ಲಿ. ಸಂಘದ ಪ್ರಭಾವ, ವಾತಾವರಣದ ಪ್ರಭಾವ. ಅದು ಹೊರಗಡೆ ಹೋದ್ಮೇಲೆ ಸ್ವಲ್ಪ ದಿನದ ಮೇಲೆ ಸೋಡಾ ವಾಟರ್ ಆಗಿಬಿಡುತ್ತೆ, ವಾಪಸ್ ಹೇಗಿದ್ವೋ ಹಾಗೆ. ಆದರೆ ನಮ್ಮ ಮನಸ್ಸಿನಿಂದ ನಮಗೆ ವೈರಾಗ್ಯ ಬರಬೇಕು. ಆವಾಗ ನಾವು ಅದನ್ನು ಸದಾ ಕಾಲಕ್ಕೆ ತ್ಯಾಗ, ಆವಾಗಲೇ ನಾವು ಮನೆಗೆ ಹೋಗಕ್ಕೆ ರೆಡಿಯಾಗಿದ್ದೀವಿ ಅಂತ. ಸೊ ಈ ರೀತಿ ನಾವು ಈಗ ವರ್ತಮಾನ ಸಮಯದಲ್ಲಿ ಬಾಬರವರು ಈ ವರ್ಷಕ್ಕೆ ಏನು ಹೆಸರು ಕೊಟ್ಟಿಲ್ಲ, ಬಟ್ ನಮಗೆ ಗೊತ್ತು, ಸ್ಲೋಗನ್ ಅಂತೂ ಕೊಟ್ಟಿದ್ದಾರೆ 31ನೇ ತಾರೀಕು, ಸಫಲ್ ಕರು ಅವ್ರ ಸಫಲತಾ ಕೋ ಪಾವ್. ಬ್ರಹ್ಮ ಬಾಬಾರವ್ರನ್ನ ಈ ರೀತಿಯಲ್ಲಿ ಫಾಲೋ ಮಾಡಿ. ಆವಾಗ ನೀವು ಬ್ರಹ್ಮ ಬಾಬಾರವ್ರು ಹೇಗೆ ಮನೆಗೆ ಹೋಗೋಕ್ಕೆ ತಯಾರಾಗಿದ್ದಾರೆ, ನೀವು ತಯಾರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ರಿಟರ್ನ್ ಜರ್ನಿ. ಮತ್ತು ಇನ್ನೊಂದೇನು, ಬಾಬಾರವ್ರಿಗೆ ರಿಟರ್ನ್ ಕೊಡೋದು. ಏನು ಸೌಗಾತ್ ಕೊಡ್ತೀವಿ, ಏನು ರಿಟರ್ನ್ ಕೊಡೋದು ಬಾಬಾರವ್ರಿಗೆ? ಅವರು ನಮಗೆ ಎಷ್ಟು ಪಾಲನೆ ಮಾಡಿದಾರೋ ಅಷ್ಟು ಪಾಲನೆಗೆ ನಾವು ಏನು ಕೊಟ್ಟರು ಕಡಿಮೆನೇ. ಆದರೂ ಬಾಬೋರವ್ರಿಗೆ ಏನು ಬೇಕೋ ಅದನ್ನು ನಾವಿನ್ನೂ ಕೊಟ್ಟಿಲ್ಲ. ನಮ್ಮ ಪರವಾಗಿ ಏನೋ ಕೊಡ್ತಿದ್ದೀವಿ, ಬಟ್ ಬಾಬೋರವ್ರಿಗೆ ಏನು ಬೇಕು ರಿಟರ್ನಲ್ಲಿ ಅದಿನ್ನೂ ಕೊಟ್ಟಿಲ್ಲ. ಬಾಬೋರವ್ರು ಏನು ಇಷ್ಟಪಡ್ತಾರೆ ನಮ್ಮಿಂದ ಅದನ್ನು ನಾವು ತಿಳ್ಕೊಬೇಕು. ಅದೇ ನಮ್ಮದು ಬರ್ತ್ಡೇ ಗಿಫ್ಟ್. ಬಾಬೋರವ್ರಿಗೆ ನಮ್ಮೆಲ್ಲರ ಮೇಲೆ ಎಂಥ ಶ್ರೇಷ್ಠ ದೃಷ್ಟಿ ಇದೆ, ಏನೋ ಬಹಳ ಶ್ರೇಷ್ಠವಾದಂಥ ದೃಷ್ಟಿ. ಎಲ್ಲರೂ ನನ್ನ ಸಮಾನ ಆಗಿಬಿಡಲಿ, ಆವಾಗ ನಾವೆಲ್ಲರೂ ಸಮಾನರಾಗಿ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದು ರಾಜ್ಯ ಮಾಡಬೇಕು ಅಂತ. ಸೊ ಗಿಫ್ಟ್ ಏನು ನಮಗೆ ತಯಾರು ಮಾಡಬೇಕು? ಬಾಬೋರವರು ಯಾವ ರೂಪದಲ್ಲಿದ್ದಾರೆ? ಈಗ ಪ್ರಜಾಪಿತ ಬ್ರಹ್ಮ ವ್ಯಕ್ತ ರೂಪದಲ್ಲಿಲ್ಲ, ಈಗ ಅದೇ ಪ್ರಜಾಪಿತ ಬ್ರಹ್ಮ ಅವ್ಯಕ್ತ ರೂಪದಲ್ಲಿದ್ದಾರೆ. ಸೊ ಅವ್ಯಕ್ತ ರೂಪದಲ್ಲಿರುವಂಥ ಅವ್ಯಕ್ತ ಬಾಬಾರವರಿಗೆ ಅವ್ಯಕ್ತ ಗಿಫ್ಟೇ ಇಷ್ಟ. ಅಂದರೆ ನಾವೇ ಪ್ರಾಕ್ಟಿಕಲಾಗಿ ಸ್ಮರಿಸ್ತೆ ಆಗಿ ಬಾಬಾರ ಮುಂದೆ ಕೂತ್ಕೊಳ್ಳೋದು ಅಲ್ಲ. ನೀವು ಒಂದು ಏಂಜಲ್ನ ಮಾರ್ಕೆಟಿಂದ ತೊಗೊಂಡು ಶಿವರಾತ್ರಿಗೆ ಗಿಫ್ಟ್ ಕೊಟ್ಬಿಡ್ಬೇಡಿ. ಅಯ್ಯೋ ಬೆಂಜಿ ಹೇಳಿದ್ರು ಗಿಫ್ಟ್ ತೊಗೊಂಡೋಗಿ ಅಂತ. ಏಂಜಲ್ ಅದು ಈಸಿ, ಈಗಂತೂ ಮಾರ್ಕೆಟಲ್ಲಿ ಬೇಕಾದಷ್ಟು ಏಂಜಲ್ ಸಿಗುತ್ತೆ. ಅದು ಕೊಡೋದಲ್ಲ, ನಾನೇ ಸ್ವಯಂ ಆಗಿ ಬಾಬಾವ್ರ ಮುಂದೆ ಕೂತ್ಕೊಳ್ಬೇಕು. ಈಗ ಮಧುಬನಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ, ಶಿವರಾತ್ರಿಗೆ ಎಲ್ಲೇ ಇರಲಿ ನಾವು ಬಾಬಾವ್ರ ಬರ್ತ್ಡೇ ದಿವಸ ನಾನು ಬಾಬಾವ್ರ ಮುಂದೆ ಪ್ರಾಕ್ಟಿಕಲ್ ಸ್ವರೂಪ ಫರಿಸ್ತೆ ಆಗಿ, ಅದು ಬಾಬಾರವ್ರಿಗೆ ಬಹಳ ಇಷ್ಟವಾದಂಥ ಗಿಫ್ಟ್. ಏಕೆಂದರೆ ಬ್ರಾಹ್ಮಣರು ಫರಿಸ್ತೆ ಎಲ್ಲಿ ತನಕ ಆಗಲ್ಲ ಅಲ್ಲಿ ತನಕ ದೇವತೆ ಆಗೋಕ್ಕೆ ಸಾಧ್ಯ ಇಲ್ಲ. ನೋ ಡಬಲ್ ಪ್ರಮೋಷನ್, ಹೈ ಜಂಪ್ ಕೊಡೋಂಗಿಲ್ಲ. ಬ್ರಾಹ್ಮಣರಿಂದ ಡೈರೆಕ್ಟ್ ದೇವತೆ ಆಗ್ಬಿಡ್ತೀನಿ ಅಂತ ಸಾಧ್ಯ ಇಲ್ಲ. ದಿಸ್ ಟ್ರಾನ್ಸಿಷನ್ ಯು ಹ್ಯಾವ್ ಟು ಗೋ ಥ್ರೂ. ಬ್ರಾಹ್ಮಣ, ಫರಿಸ್ತೆ, ದೇವತಾ. ಸೊ ಅದಕ್ಕೆ ನಾವೇನು ಮಾಡಬೇಕು? ಫರಿಸ್ತೆಯ ಆಹ್ವಾನ. ಬಾಬಾರವ್ರು ಹೇಳ್ತಾರಲ್ಲ, ಸಂಗಮಯುಗದಲ್ಲಿ ಯಾರ್ಯಾರು ಪಕ್ಕಾ ಬ್ರಾಹ್ಮಣರಾಗಿದ್ದಾರೆ, ಪ್ರತಿಯೊಬ್ಬ ಪಕ್ಕ ಬ್ರಾಹ್ಮಣರ ಫರಿಸ್ತ ಸ್ವರೂಪ ಸೂಕ್ಷ್ಮತನದಲ್ಲಿ ಇದೆ. ಹೇಗೆ ಬ್ರಹ್ಮ ಬಾಬಾರವರ ವ್ಯಕ್ತ ಬ್ರಹ್ಮರವರ ಅವ್ಯಕ್ತ ಸ್ವರೂಪ ಸೂಕ್ಷ್ಮತನದಲ್ಲಿತ್ತು, ಹಾಗೆ ನಮ್ಮ ಕಲ್ಪದ ಹಿಂದೆ ಲಾಸ್ಟ್ ಕಲ್ಪದಲ್ಲಿ ಏನು ಫರಿಸ್ತ ಸ್ವರೂಪ ಧಾರಣೆ ಮಾಡಿದ್ವೋ ಅದು ಇದೆ. ಆ ಫರಿಸ್ತೆ ರೂಪ ನಮಗೆ ಕರೀತಾನೂ ಇದೆ, ಆದರೆ ನಮಗೆ ಅವ್ರ ಕೂಗು ಕೇಳಿಸ್ತಿಲ್ಲ, ಅದರಂತೆ ನಾವು ಆಗ್ತಾನೂ ಇಲ್ಲ. ಅದಕ್ಕೆ ದೂರ ನೋ. ಸೊ ಈಗ ನಾವು ಆ ಫರಿಸ್ತೆಯ ಆಹ್ವಾನ, ಆ ಫರಿಸ್ತೆಯ ಪುಕಾರ್ ಕೇಳಿ. ಹೇಗೆ ಕೇಳೋದು? ಹೇಗೆ ಆ ಫರಿಸ್ತೆಯ ಎಷ್ಟು ಸೂಕ್ಷ್ಮ ಸ್ಥಿತಿ
ಅದು ಶಬ್ದದ ಆವಾಸ ಏನಿಲ್ವಲ್ಲ, ಅದು ಸಂಕಲ್ಪಗಳ ಧ್ವನಿ, ಸೌಂಡ್ಲೆಸ್ ಸೌಂಡ್. ಅದು ನಮ್ಮ ಮನಸ್ಸು ಬುದ್ಧಿ ಕ್ಲಿಯರ್ ಆಗಿರಾಗ ಮಾತ್ರನೇ ಟಚ್ ಆಗೋದು. ಈಗ ಬ್ರಹ್ಮ ಬಾಬಾರವರು ಮೊದಲು ಸಂದೇಶಿ ಬಾಬಾರವರ ಅವ್ಯಕ್ತ ರೂಪ ನೋಡಿದಾಗ ಅವಾಗ ಸ್ಪಷ್ಟ ಆಗಿರಲಿಲ್ಲ. ವ್ಯಕ್ತ ಬ್ರಹ್ಮ ಅವ್ಯಕ್ತ ಬ್ರಹ್ಮ ಅದೆಲ್ಲ ಏನು ಗೊತ್ತಿರಲಿಲ್ಲ. ಗುಲ್ಜಾರ್ ದಾದಿ ಫಸ್ಟ್ ಟೈಮು ಟ್ರಾನ್ಸಲ್ಲಿ ನೋಡಿದಾಗ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಏನು ಇಲ್ಲೂ ಒಬ್ಬ ಬ್ರಹ್ಮನ ನೋಡ್ತೀನಿ, ಮತ್ತು ನಾನು ಟ್ರಾನ್ಸಲ್ಲಿ ಹೋದಾಗಲೂ ಅಲ್ಲೂ ಒಂದು ಬ್ರಹ್ಮ ಕಾಣಿಸತ್ತೆ, ಇವ್ರು ಯಾರು ಅಂತ. ಸೊ ಬ್ರಹ್ಮ ಬಾಬಾರನ್ನ ಅವ್ರು ಬಂದು ಕೇಳಿದಾಗ ಬ್ರಹ್ಮ ಬಾಬಾರು ಹೇಳಿದ್ರು, ನೀನೇ ಅವ್ರಿಗೆ ಹೋಗಿ ಕೇಳು ಅಂತ. ಸೊ ಆವಾಗ ಸ್ವಲ್ಪ ಸ್ಪಷ್ಟ ಆಯಿತು, ಇದು ಪುರುಷಾರ್ಥಿ ಬ್ರಹ್ಮ, ಅದು ಪುರುಷಾರ್ಥದ ಪರ್ಫೆಕ್ಷನ್ ಏಂಜಲ್, ಅದು ಫರಿಸ್ತ ಅವ್ಯಕ್ತ ಬ್ರಹ್ಮ. ಯಾವಾಗ ತನು ಮನ ಧನ ಪ್ರತಿಯೊಂದು ಹಡ್ಡಿಯನ್ನು ಸೇವೆಯಲ್ಲಿ ಕೊಟ್ಟರೆ ಸೊ ಸಂಪೂರ್ಣ ಪವಿತ್ರತೆ ಪ್ಯೂರಿಫೈ ಆಗೋಯ್ತು. ಸೊ ಆವಾಗಿಂದ ಬಾಬಾರು ಮತ್ತೆ ಅವರು ವರ್ಣನೆ ಮಾಡಿದರು. ಅವ್ರು ಹೇಳಿದರು, ಆ ಒಂದು ಫರಿಸ್ತಾ ಸ್ವರೂಪ ತುಂಬ ಸುಂದರವಾಗಿದೆ, ಹೊಳಿತಾ ಇದೆ, ಬ್ಯೂಟಿಫುಲ್ ಆಗಿದೆ, ನೀವು ಅಷ್ಟು ಚೆನ್ನಾಗಿಲ್ಲ ಅಂತ. ಸಂದೇಶಿಗಳು ಬ್ರಹ್ಮ ಬಾಬರನ್ನ ನೋಡಿ, ನೀವು ಹಾಗಿಲ್ಲ ಅಂತ. ಸೊ ಬ್ರಹ್ಮ ಬಾಬರು ಆವಾಗಿನಿಂದ ವಿಶೇಷ ಪುರುಷಾರ್ಥ ಮಾಡೋಕ್ಕೆ ಶುರು ಮಾಡೋದು, ತಪಸ್ಸು. ಆಮೇಲೆ 6 months ಮೊದಲು ಬಾಬಾರವರು ಅವ್ಯಕ್ತ ಆಗೋದ್ರ ಮೊದಲು, ಸಮ್ ಇಯರ್ಸ್ ಮೊದಲು ಮತ್ತೆ ಸಂದೇಶನ ಕಳಿಸಿದ್ರು. ಈಗ ನೋಡಿ ನಮ್ಮದು ಅವ್ರದ್ದು ನಮ್ಮದು ಏನು ವ್ಯತ್ಯಾಸ ಇದೆ ಅಂತ. ಅವರು ಮತ್ತೆ ಸಂದೇಶಗಳು ಬಂದು ಹೇಳಿದ್ರು, ಈಗ ಅರ್ಧ ಮುಕ್ಕಾಲು ಪರವಾಗಿಲ್ಲ, ನಿಮ್ಮದು ಅದು ಮ್ಯಾಚ್ ಆಗುತ್ತೆ, ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂತ. ಸೊ ಮತ್ತೆ ಬಾಬಾರವರು ಹೆಚ್ಚು ತಪಸ್ಸು ಶುರು ಮಾಡಿದ್ರು. ಸೊ 6 ತಿಂಗಳು ಮೊದಲು ಮತ್ತೆ ಅದೇ ಸಂದೇಶನ ಕಳಿಸಿದಾಗ ಆವಾಗ ಹೇಳಿದ್ರು, ಬಸ್ ಒಂದೇ ಒಂದು ಹೆಜ್ಜೆ ಮಾತ್ರ ವ್ಯತ್ಯಾಸ ಇದೆ, ಎಲ್ಲ ಸೇಮ್, ಅಲ್ಲಿರೋದು ಇಲ್ಲಿರೋದು ಎಲ್ಲ ಒಂದೇ ಆಗಿದೆ ಅಂತ. ಅಂದರೆ ನಮ್ಗೆ ಏನು ಮಾಡಬೇಕು? ತಪಸ್ಸು. ಅದಕ್ಕೆ ಬ್ರಹ್ಮ ಬಾಬಾರವರು ಕೆಲವು ವರ್ಷಗಳು, ಈಗ ಯಾರ್ದಾದ್ರೂ ಫೋನ್ ನಡೀತು ಅಂತ ಹೇಳಿದ್ರೆ ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಇದು ಆಜ್ಞಾಕಾರಿ ಅಲ್ಲ, ಇದು ನೀವು ಕರ್ಮ ಮಾಡ್ಕೊಳ್ತಿದ್ದೀರಿ. ನಾನು ಹೇಳೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಹೇಳಬೇಕಾಗಿತ್ತು. ಇದು ಎಲ್ಲರದ್ದು ಬುದ್ಧಿಯೋಗ ನಿಮ್ಮ ಕಡೆ ಬಂದಾಗ ನಿಮ್ಮದು ಕರ್ಮದ ಲೆಕ್ಕಾಚಾರ ಹೆಚ್ಚುತ್ತೆ. ಹೇಳಿದ ಮೇಲೂ ಮಾಡಬಾರ್ದಲ್ವಾ? ಸೊ ಮತ್ತೆ ಚೆಕ್ ಮಾಡ್ಕೊಂಬಿಡಿ. ಫೋನ್ ತರಲೇಬೇಡಿ ಕ್ಲಾಸ್ಗೆ, ರೂಮಲ್ಲಿ ಇಟ್ಬಿಟ್ಟು ಬನ್ನಿ. ಇದು ಒಳ್ಳೆಯದಲ್ಲ. ಸೊ ನಾವು ಈಗ ಬಾಬಾರವ್ರದ್ದು ಲಾಸ್ಟ್ನಲ್ಲಿ 2-3 ವರ್ಷದ ಮೊದಲು ಬಾಬಾರವರು ತುಂಬ ಸೈಲೆನ್ಸ್ನಲ್ಲಿ ಇರ್ತಿದ್ರು. ಎಷ್ಟು ಸೈಲೆನ್ಸ್ ಅಂದರೆ, ರೂಮ್ನಲ್ಲಿ ಗಡಿಯಾರ ಇತ್ತಲ್ಲ, ಅದು ಟಿಕ್ ಟಿಕ್ ಅಂತಿತ್ತಲ್ಲ, ಅದು ಗಡಿಯಾರನೂ ತೆಗೆಸ್ಬಿಟ್ರು. ಅದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಶಾಂತಿ. ಯಾರಾದರೂ ಮಾತಾಡೋಕ್ಕೆ ಬಂದರೆ ಅವರಿಗೆ ಮೊದಲು ಚೆನ್ನಾಗಿ ದೃಷ್ಟಿ ಕೊಟ್ಟು ಸೈಲೆನ್ಸ್ನಾಗ ತೊಗೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಕೇಳ್ತಿದ್ರು ಏನು ಹೇಳಬೇಕು ಅಂತ. 1-2 ಶಬ್ದದಲ್ಲಿ ಅವ್ರಿಗೇನು ಬೇಕೋ ಅದನ್ನು ಹೇಳಿ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬಿಡ್ತಿದ್ರು. ಅಂದರೆ ಶಾಂತಿ. ಫರಿಸ್ತೆ ಅಂದರೆ ಶಾಂತಿ, ಮಾತು ಕಡಿಮೆ, ಕಾರೋಬಾರ್ ಎಲ್ಲ ನಡ್ಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಅವರು ಬಾಬಾರವರು 3 ವರ್ಷದ ಮೊದಲು ಅವರ ಅನುಭವ ಕೇಳಿ ದಾದಿಯವರು ಹಿರಿಯ ಸಹೋದರಿಯರೆಲ್ಲ ಹೇಳ್ತಾರಲ್ಲ, ನಾನು ಸಹ ಬಾಬಾರವ್ರನ್ನ 68 ಮೀಟ್ ಮಾಡಿದ್ದೆ. ಬಟ್ ನನಗೇನು ಅದೆಲ್ಲ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಬಾಬಾರವರು ಏನು ಸ್ಥಿತಿಗೆ ಮುಟ್ಬಿಟ್ಟಿದ್ದಾರೆ, ಅವ್ಯಕ್ತ ಸ್ಥಿತಿಗೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದೇ ಒಂದು ಆಶ್ಚರ್ಯದ ಮಾತೇನು ಅಂದರೆ, ಬಾಬಾವ್ರ ಜೊತೆ ನಾವು ಫೋಟೋ ತೆಗೆಸ್ಕೊಂಡಿವಿ. ಬ್ರಹ್ಮ ಬಾಬಾರವರು ಮತ್ತು ಮೋಹನಮ್ಮ ಅವರು ಹೋಗಿದ್ರು ನಮ್ಮ ಜೊತೆಯಲ್ಲಿ. ಮತ್ತು ಇನ್ನೂ ಕೆಲವು ಕುಮಾರಿಯರು, ನಾವು 6-7 ಜನ. ಬಾಬಾರವ್ರದ್ದು ಶರೀರ ಫೋಟೋ ಎಷ್ಟು ಸಟಲಾಗಿ ಕ್ಯಾಮ್ರಾದಲ್ಲೂ ಬಂದಿದೆ. ನಮ್ಮದೆಲ್ಲ ಬೇಕೆ ದೇಹದಾರಿಗಳ ಥರನೇ ಕಾಣಿಸುತ್ತೆ. ಬಟ್ ಬಾಬಾರವ್ರದ್ದು ಇಮೇಜು ತುಂಬ ಸಟಲು. ಅಂದರೆ ಅವ್ರದ್ದು ಸ್ಥಿತಿ ಎಷ್ಟು ಸೂಕ್ಷ್ಮ ಆಗಿತ್ತು ನೋಡಿ, ಕ್ಯಾಮ್ರಾದಲ್ಲೂ ತೋರಿಸ್ಬಿಡ್ತು. ಆದರೆ ನಮಗೆ ಗೊತ್ತಿರಲಿಲ್ಲ ಅದು.
ಬಾಬರವ್ರ ಸ್ಥಿತಿ ಆಗಿದೆ ಅಂತ ಈಗ ಗೊತ್ತಾಗುತ್ತೆ. ಇದು ಹೇಳೋ ಕಾರಣ ಏನು ಅಂದರೆ, ನಮ್ಮ ಪ್ರತಿಯೊಬ್ಬರದು ಅಂದರೆ ಈಗ 18 ಜಾನ್ವರಿ ಏನಾಯಿತು, ಬಾಬರು ಆಮೇಲೆ ಸಂದೇಶದಲ್ಲಿ ಆಮೇಲೆ ಹೇಳಿದ್ರು, ಲಾಸ್ಟ್ ದಿನ ರಾತ್ರಿ 9 ಗಂಟೆಗೆ ಕ್ಲಾಸ್ ಆದಮೇಲೆ ಮೀನ್ಸ್ ಅಲ್ಲಿ 3 ಪ್ರಕಾರದ ಸೆಳೆತ ಬಾಬರವರಿಗೆ. ಒಂದು ಶರೀರದಲ್ಲಿ ನೋವು, ಹಾರ್ಟ್ ಪೇಯ್ನ್, ಯಾರಿಗೂ ಹೇಳಿರಲಿಲ್ಲ ಬಾಬರವರು. ಅದನ್ನು ಒಂದು ಕಡೆ, ಎರಡನೇದು ಬಾಬರವ್ರ ಕಡೆ ಸೆಳೆತ, ಯೋಗ. ಬಾಬರವರು ಅವ್ರ ಕಡೆ ಸೆಳೀತಾಯಿದ್ರು, ಪ್ರೀತಿ. ಇನ್ನೊಂದು ಮಕ್ಕಳ ಜೊತೆಗೆ ಪ್ರೀತಿ. ಸೊ 3 ಸೆಳೆತದಲ್ಲಿ ಬಾಬರವ್ರು ಯಾವುದ್ರೊಳಗೆ ಪಾಸಾದರು ಅಂತ ಹೇಳಿದ್ರೆ, ಯೋಗದಿಂದ ಕರ್ಮಭೋಗ. ಬಾಬರವರು ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ರು. ಸೊ ಕರ್ಮ ಬಂಧನ ಮುಗಿಸೋಯ್ತು. ಸೊ ಪುರುಷಾರ್ಥಿ ಸ್ವರೂಪ ಪರ್ಫೆಕ್ಟ್ ಸ್ವರೂಪದಲ್ಲಿ ಮರ್ಜ್ ಆಗೋಯ್ತು. ಸೊ ಆವಾಗ ಬಾಬರವರು ಇಲ್ಲಿಂದ ಸೂಕ್ಷ್ಮವತನವಾಸಿಗಳಾಗ್ಬಿಟ್ರು. ಈಗ ನಮ್ಮದು ಅದೇ ಪುರುಷಾರ್ಥ ಬೇಕು. ಪುರುಷಾರ್ಥಿ ಸ್ವರೂಪ ಪರ್ಫೆಕ್ಟ್ ಸ್ವರೂಪದಲ್ಲಿ ಮರ್ಜ್ ಆಗಬೇಕು. ಆದರೆ ನಾವು ಎಷ್ಟು ಸಮೀಪ ಇದ್ದೀವಿ ನೋಡ್ಕೊಳ್ಳಿ. ಬಾಬರವ್ರು ಆಲ್ಮೋಸ್ಟ್ ಅವ್ರ ಥರನೇ ಆಗಿಬಿಟ್ಟಿದ್ರು. ಒಂದೇ 1 ಡಿಗ್ರಿ ಕಮ್ಮಿತ್ತು, ಅದು ಲಾಸ್ಟ್ 18 ಜಾನ್ವರಿ ಅದು ಪೂರ್ತಿ ಆಗೋಯ್ತು. ಸೊ ಶರೀರ ಇಲ್ಲಿ ಹೊರಟೋಯ್ತು, ಬಟ್ ಅವರು ಆ ಶರೀರದಲ್ಲಿ ಇದ್ದಾರೆ ಈಗ ನಮ್ಮೆಲ್ರಿಗೂ ಆಹ್ವಾನ ಮಾಡ್ತಿದ್ದಾರೆ, ನೀವು ಅಂಥ ಶರೀರ ಧಾರಣೆ ಮಾಡ್ಕೊಂಡು ಬನ್ನಿ ಅಂತ. ಅದೇ ಗಿಫ್ಟು. नहीं फिर तो हम क्लास पूरा कर देंगे, वापस नहीं आएंगे कोई भी. जिसको ब्रेक लेना है अपने आप ही चले जाए. हाँ, क्योंकि वापस आने से ये संगठन नहीं होगा, ये वातावरण नहीं बनेगा, फिर हम नहीं कर सकते, यू नो. तो अगर आपको चाय पीना है, बाथरूम जाना है, पानी पीना है, जिसको जाना है भले जाए, हम कंटिन्यू रखेंगे, 1 बजे पूरा कर देंगे. या क्योंकि लहर जो चलता है वो फिर वापस नहीं आएगा. तो हम बात कर रहे थे सौगात, क्या सौगात प्रिपेयर करना है. कोई ड्रेस, वाइट ड्रेस बना के मधुबन में नहीं ले जाओ, बाबा को दे देंगे, वो नहीं चाहिए. पहले हमको अब इसे देखना है. वो हमारी फरिश्ता स्वरूप एकदम जो ट्रांसपेरेंट है, ट्रांसपेरेंट है ना, सफेद प्रकाशमय काया, ट्रांसपेरेंट ड्रेस है, मिट्टी का नहीं है. तो वो और हमारे में कितना अभी तक फर्क है, हमारी पवित्रता की कहाँ तक सीमा है. तो आप मेजर करो. तो इतना हमको गैलप करना है, कुछ तपस्या करनी पड़ेगी विशेष. बाबा ने भी तो किया. जब बाबा को मालूम पड़ा कि हमारे में उसमें कितना फर्क है, तो समान बन गए. तो अपना अपना पर्सनल प्लान बनाना है, यू नो. इसलिए तो बाबा कहते ना कि अभी योग लगाना नहीं है, योग में ही रहना है. हाँ, अभी हम कहते अभी हम योग करेंगे, मानो उसके पहले क्या करते थे. योगी जीवन है, 2 घंटे का नहीं, 4 घंटे का नहीं. अभी योद्धे का जीवन है ही नहीं, योद्धे का टाइम चला गया. हाँ, अभी तो हमको प्रयोगी बनना है, योगी भी नहीं. बाबी ने ये भी बता दिया, तुम योगी तो हो ही, अभी प्रयोगी बनो. माना योग से जो प्राप्ति होती है उसके अनुभव स्वरूप बन जाओ. हमको कहना नहीं पड़ेगा. अभी हम देखते हैं ना, कोई कोई ऐसा ब्राह्मण भी है, ब्राह्मण परिवार में, उनके पुरुषार्थ से दिखाई पड़ता है अब यहाँ है पर यहाँ है नहीं. जिम्मेवारी निभाते हुए भी फरिश्ते नजर आते हैं, यू नो. हमने प्रैक्टिकली अमीरचंद भाई को देखा, हमारे पास आए थे 18 तारीख के लिए, यू नो. वैसे तो हम चलते फिरते उसको देखते हैं कैसे योगी आत्मा है, परंतु प्रैक्टिकली नज़दीक से देखा, इतनी कारोबार है उनके ऊपर, फिर भी इतना हल्के है
जैसे कि छोटे बच्चे, कुछ नहीं है, तो यानी हम प्रैक्टिकल, ऐसे कोई कोई आत्मा है तो उससे हमको सीखना है। कारोबार में बहुत फंस नहीं जाना है, करना है कारोबार, परंतु डेलीगेट कर देना है। ये भी एक कला सीखनी है एडमिनिस्ट्रेशन में। जैसे प्रकाश मणि दादी इतनी हल्के रहती थी, उसने हर एक को बांट दिया था और बांट करके उसमें विश्वास रख दिया था, फिर इंटरफेयर नहीं किया दादी ने। ये दादी की विशेषता थी। डिपार्टमेंट बना दिया, डिपार्टमेंट को जिम्मेवारी दे दिया, उनको फ्रीडम दे दिया, कंट्रोल नहीं किया और अपने को फ्री रखा। कारोबार सारा चलते रहे, वो जब चाहे वो एकदम लगन में मगन हो सकते। और दादी के साथ सबका इतना प्यार था, हाँ, तो कोई ऐसा मर्यादा के विरुद्ध नहीं करते थे, कंट्रोल नहीं किया, फ्रीडम दिया, तब भी वो दादी के तरफ प्यार बढ़ा। अगर आप किसी को जिम्मेवारी दो फिर कंट्रोल भी करो तो वो नहीं चलता, विश्वास भी रखना पड़ता है, ಸಾರಿ मैं भूल गई ಯಾರಿಗಾದ್ರೂ ಜವಾಬ್ದಾರಿ ಕೊಟ್ಬಿಡಿ ಮತ್ತೆ ಅದನ್ನು ಕಂಟ್ರೋಲ್ ಮಾಡಿದ್ರೆ ಅವ್ರ ಜವಾಬ್ದಾರಿನ ನಿಭಾಯಿಸೋಕ್ಕಾಗಲ್ಲ. ಅವರಲ್ಲಿರುವಂಥ ಕ್ರಿಯೇಟಿವಿಟಿ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಸಿಗಲ್ಲ. ಈಗ ಲಂಡನ್ನಲ್ಲೂ ಸಹ ನಾವು ನೋಡಿದ್ದೀವಲ್ಲ, ಫಸ್ಟ್ 77ಗೆ ಫಸ್ಟ್ ಟೈಮ್ ನಾವು ಲಂಡನ್ಗೆ ಹೋಗಿದ್ದು. ಆವಾಗ ಬಹಳ ಚಿಕ್ಕ ಸೆಂಟರು, ಯಾರೂ ಹ್ಯಾಂಡ್ಸ್ ಇರಲಿಲ್ಲ, ದಾದಿ, ಸುದೇಶ್ ಬೇನ್, ಜಯಂತಿ ಬೇನ್ ಅಷ್ಟೇ, ಮತ್ತು 3 ಟೀಚರು 2 ಸ್ಟೂಡೆಂಟು, ಆ ಥರ ಇದ್ದಿದ್ದು, ಒಂದೇ ಒಂದು ರೂಮು. ಆದರೆ ದಾದಿಯವರು ಎಲ್ರಿಗೂ, ಯಾರ್ಯಾರು ಕುಮಾರಿಯರು ಕ್ಲಾಸಿಗೆ ಬರ್ತಿದ್ರು, ಸಹಯೋಗಿಗಳು, ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವರು ಅದ್ರ ಮೇಲೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ರು, ವಿಶ್ವಾಸ ಇಟ್ಟರು ಅವ್ರ ಮೇಲೆ. ಇವತ್ತು ಅಲ್ಲಿರೋ ಎಲ್ಲ ಹ್ಯಾಂಡ್ಸು ಅನುಭವ ಹೇಳ್ತಾರೆ. ಈಗ ಕಿಚನಲ್ಲಿ ಹನ್ಸಾಬೇನ್ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ, ನಾನು ಬಂದಾಗ ನನಗೆ ಅಡುಗೆ ಮಾಡೋದೇ ಬರ್ತಿರಲಿಲ್ಲ, ಏನು ಅಂತಲೇ ಗೊತ್ತಿರಲಿಲ್ಲ, ದಾದಿಯವರೇ ನನಗೆಲ್ಲ ಕಲಿಸಿದ್ರು, ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟರು. ಮೊದಲು ನಾನು ತಪ್ಪು ಮಾಡ್ತಿದ್ದೆ, ಆದರೆ ದಾದಿಯವರು ನನಗೆ ಬಯಸ್ತಿರಲಿಲ್ಲ, ಕಂಟ್ರೋಲ್ ಮಾಡ್ತಿರಲಿಲ್ಲ, ಹೇಳ್ಕೊಡ್ತಿದ್ರು ನನಗೆ. ಇವತ್ತು ನನ್ನ ಮೇಲೆ ಸಂಪೂರ್ಣ ಜವಾಬ್ದಾರಿ, ಫುಲ್ ಕಿಚನ್ ಜವಾಬ್ದಾರಿ. ಹಾಗೆ ಬೇಕಾದಷ್ಟು ಅಕ್ಕಂದ್ರು ಆಫೀಸಲ್ಲಿ ಕೆಲಸ ಮಾಡೋರು, ಟ್ರಾನ್ಸ್ಲೇಷನ್ ಮಾಡೋರು, ಅವರೆಲ್ಲ ಲೌಕಿಕ ಕೆಲಸ ಮಾಡ್ತಿದ್ರು ಮೊದಲು, ಆದರೆ ಸ್ಟೂಡೆಂಟಾಗಿ ಬರ್ತಿದ್ರು. ಬಾಬಾರವ್ರಿಗೆ, ದಾದಿಯವ್ರವ್ರಿಗೆ ಜಿಮ್ಮೆದಾರಿ ಕೊಟ್ಟು ವಿಶ್ವಾಸ. ಇವತ್ತು ಹೇಳ್ತಾರೆ, ನಾವು ಏನಾಗಿದ್ದೀವಿ ಇದು ದಾದಿಯವರೇ ಇದಕ್ಕೆ ನಿಮಿತ್ತ, ನಮಗೆ ದಾದಿಯವರು ಕಲಿಸ್ಕೊಟ್ಟಿದ್ದು ಅಂತ. ಯಾಕೆ ಜವಾಬ್ದಾರಿನೂ ಕೊಟ್ಟರು, ಜೊತೆಯಲ್ಲಿ ನಮಗೆ ವಿಶ್ವಾಸನೂ ಇಟ್ಕೊಂಡ್ರು. ಆ ರೀತಿಯಲ್ಲಿ ನಮಗೆ ಬೋಜ ಕಡಿಮೆ ಆಗಿಬಿಡುತ್ತೆ. ಇಲ್ಲದಿದ್ದರೆ ನಾವೇ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಜವಾಬ್ದಾರಿನೂ ಕೊಟ್ಬಿಟ್ಟು ಮತ್ತು ಅದನ್ನು ಕಂಟ್ರೋಲು ಮಾಡಿದ್ರೆ ಯಾರೂ ನಮಗೆ ಸಹಯೋಗಿಗಳಾಗಲ್ಲ. ಯಾಕೆಂದರೆ ಅವರಿಗೆ ಒಂದು ರೀತಿಯಲ್ಲಿ ಅವ್ರ ಕ್ರಿಯೇಟಿವಿಟಿಗೆ ಸ್ಟಾಪ್ ಮಾಡಿದಾಗುತ್ತೆ. ತಪ್ಪೆಲ್ಲರೂ ಮಾಡ್ತೀವಿ, ಕೆಲವು ಸಮಯ ದಾದಿಯವರಿಗೆ ನಾವು ಪ್ರಾಕ್ಟಿಕಲಾಗಿ ನೋಡಿದ್ದೀವಿ, ದಾದಿಯವ್ರಿಗೆ ಒಂದು ಪ್ರಕಾರದಲ್ಲಿ ಅಡುಗೆ ಮಾಡಬೇಕು, ಯಜ್ಞದಲ್ಲಿ ಹೇಗೆ, ಅವರು ಹೊಸದಾಗಿ ಬಂದಿದ್ದಾಗ ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ದಾದಿಯವರು ಊಟ ಟೇಬಲ್ನಲ್ಲಿ ಬಂದಾಗ ಅವ್ರಿಗೇನು ಹೇಳ್ತಿರ್ಲಿಲ್ಲ, ಆದರೆ ಅವರೇ ಹೋಗಿ ಅದನ್ನು ಕರೆಕ್ಟ್ ಮಾಡಿ ಸರಿ ಮಾಡ್ಕೊಂಡು ಮತ್ತೆ ತೊಗೊಂಬಂದ್ಬಿಡ್ತಿದ್ರು. ಅದನ್ನು ನೋಡ್ತಾಯಿದ್ರು ಅವರು, ಯಾರು ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ಅವ್ರು ಕರೆಕ್ಟ್ ಮಾಡ್ಕೋತಾಯಿದ್ರು. ಇಲ್ಲದ್ರೆ ತಕ್ಷಣ ಅವ್ರಿಗೆ ಆವಾಗಲೇ ಹೇಳಿಬಿಟ್ರೆ ಅವ್ರಿಗೊಂಥರ ಶಾಕ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಎಷ್ಟು ಸಾಧ್ಯನೋ ಅವ್ರ ಬುದ್ಧಿ ಅನುಸಾರ ಅವ್ರು ಮಾಡ್ತಾರಲ್ವ, ಕ್ಯಾಚ್ ಮಾಡಿಕೊಂಡು. ಸೊ ದಾದಿಯವ್ರು ಯಾವಾಗಲೂ ಉತ್ತೇಜನ ಕೊಡ್ತಿದ್ರು, ಎಂತೂಸಿಯಾಸಮ್. ಸೊ ಆವಾಗ ನಮಗೆ ಬೋಜ ಕಡಿಮೆ ಆಗಿಬಿಡುತ್ತೆ. ಈಗ ನಾವು ಧಾರಣೆಯಲ್ಲಿ ಒಂದು ಸ್ಟೆಪ್ ಮುಂದೆ ಇರಬೇಕು ತಾನೆ. ಸೊ ಇದೇ ಸೌಗಾತ್ ನಮಗೆ ಕೊಡಬೇಕೀಗ ಬಾಬಾರವ್ರಿಗೆ. ಏನು, ನಮ್ಮ ಫರಿಸ್ತ ಸ್ವರೂಪ ನಾವು ಧಾರಣೆ ಮಾಡಿಕೊಂಡು ಆ ವ್ಯಕ್ತಿ ಮೇಲನ ಮಾಡಬೇಕು. ಸುಮ್ಮನೆ ಫರಿಸ್ತೆ ಸ್ಥಿತಿ ಬಗ್ಗೆ ಯೋಚನೆ ಮಾಡೋದಲ್ಲ. ಇವತ್ತು ನಾವು ಬೇರೆಯವ್ರಿಗೆ ಅವತ್ತು ಹೇಳ್ತಿದ್ವಿ ಅಕ್ಕಂದ್ರಿಗೆ, ಈಗ ಮೋಸ್ಟ್ ಟೈಮ್ ನಾವು ಯೋಗದಲ್ಲಿ ಕೂತಾಗ
ಯೋಚನೆ ಮಾಡೋದು ಜಾಸ್ತಿ, ಸ್ವರೂಪ ಕಡಿಮೆ. ಅದಕ್ಕೆ ನಮಗೆ ಯೋಗದಲ್ಲಿ ಆಳವಾದ ಅನುಭವ ಆಗಲ್ಲ. ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ನಾನು ಆತ್ಮ ಅಂತ ಯೋಚನೆ ಮಾಡೋದೇನೋ ಯೋಗ ಅಲ್ಲ, ಆತ್ಮದ ಅನುಭವ ಮಾಡೋದು, ಫೀಲ್. ಈಗ ನಿಮಗೆ ಹಸುವಾದರೆ ಹಸುವಾಗಿರೋದು ಅನ್ನೋದು ಯೋಚನೆ ಮಾಡಲ್ಲ ನೀವು, ಪ್ರಾಕ್ಟಿಕಲಾಗಿ ನೀವು ಹಸುವೇನುವುದನ್ನು ಅನುಭವ ಮಾಡ್ಕೋತೀರಿ. ಈಗ ಬಾಯಾರಿಕೆ ಆದರೆ ಸುಮ್ಮನೆ ಯೋಚನೆ ಮಾಡ್ಕೊಳ್ಳಲ್ಲ ನನಗೆ ಬಾಯಾರಿಕೆ ಆಗಿದೆ ಅಂತ, ಆದರೆ ಫೀಲು ಆಗುತ್ತೆ ಬಾಯಾರಿಕೆ ಅಂದರೆ ಏನು. ಹಾಗೆ ನಾನು ಆತ್ಮ, ಶಾಂತಿ ಸ್ವರೂಪ ಆತ್ಮ, ಅದನ್ನು ರಿಪೀಟ್ ಮಾಡೋದು ಯೋಗ ಅಲ್ಲ. ಯು ಆರ್ ट्राइंग टू हैव योगा, योग से योग लगा रहे हैं, योग नहीं लगा रहे, योग से योग. ಯೋಗ ಮಾಡೋದು ಅಂದರೆ ಸ್ವರೂಪದ ಅನುಭವ. ಒಂದೇ ಒಂದು ಸಂಕಲ್ಪ ಸಾಕು, ಅದರೊಳಗೆ ಆಳವಾಗಿ ಹೋಗಿ ಗಂಟೆಗಳ ಕಾಲ ಕೂತ್ಕೋಬೋದು. ಶಾಂತಿ ಸ್ತಂಭ, ಶಕ್ತಿ ಸ್ತಂಭ, ಜ್ಞಾನ ಸ್ತಂಭ, ಪವಿತ್ರ ಸ್ತಂಭ ಹೇಗಾಗಿದ್ರು ಬಾಬಾರವರು ಅಂದರೆ ಒಂದೇ ಸಂಕಲ್ಪ ತಗೊಂಡು ಅದರೊಳಗೆ ಆಳವಾಗಿ ಹೋಗಿಬಿಡಬೇಕು. ಅದರೊಳಗೆ ನಮ್ಮದು ಎಷ್ಟೊಂದು ಸ್ಥಿರತೆ ಅಂದರೆ ಸ್ತಂಭದ ಥರ. ಅದರ ವಾತಾವರಣ 4 ಕಡೆ ಹರಡ್ಬಿಡ್ಬೇಕು. ಈಗ ನಮಗೆ ತಲೆನೋವು ಬರುತ್ತೆ ಅಂತ ತಿಳ್ಕೊಳ್ಳಿ, ಕೆಲವು ಸಮಯ ನಾವು ಬ್ಯುಸಿಯಾಗಿರ್ತೀವಿ, ಅದರ ಕಡೆ ಗಮನನೇ ಕೊಡಲ್ಲ, ಅದು ಬಂತು ಹೊಟ್ಟೋಯ್ತು. ಆದರೆ ಕೆಲವು ಸಮಯ ನಮಗೇನೂ ಕೆಲಸ ಇರಲ್ಲ, ಫ್ರೀಯಾಗಿರ್ತೀವಿ, ತಲೆನೋವು ಬಂತು ಅಂದರೆ ಸರಿ ಅದ್ರ ಬಗ್ಗೆನೇ ಯೋಚನೆ. ನನಗೆ ತಲೆನೋವು, ನನಗೆ ತುಂಬ ತಲೆನೋವು, ಯಾರು ಬಂದರೂ ಅವ್ರ ಹತ್ರ ಅದೇ ಮಾತಾಡೋದು. ಸೊ ಬೇರೆ ಯಾರಾದರೂ ಅಚಾನಕ್ ಬಂದಾಗ ನಿಮ್ಮ ಮುಖ ನೋಡಿ ನೀವೇನು ಅವ್ರಿಗೆ ಹೇಳಿರಲಿಲ್ಲ, ಅವ್ರಿಗೆ ಕೇಳ್ತಾರೆ ನಿಮ್ಗೆ ತಲೆನೋವಾಗಿದೆಯಾ, ಅದೇನು ಮುಖದಲ್ಲಿ ಬರೆದಿದೆಯಾ, ಬರೆದಿಲ್ಲ. ಆದರೆ ನಮ್ಮದು ವೈಬ್ರೇಷನ್ನು ಅದು ಯೋಚನೆ ಮಾಡಿ ಅದ್ರ ಸ್ವರೂಪ ಆಗಿಬಿಟ್ಟಿದ್ದೀವಿ. ಈಗ ಯೋಚನೆ ಕಡಿಮೆ ಮಾಡಬೇಕು ಯೋಗದಲ್ಲಿ, ಸ್ವರೂಪ ಜಾಸ್ತಿ ಆಗಬೇಕು. ಸೋಚ್ತಾ ಸ್ವರೂಪ ಹೇ ಅಭಿ ಸ್ಮೃತಿ ಸ್ವರೂಪ, ಏನೋ ಸ್ಮೃತಿ ಸ್ವರೂಪ. ಅದರ ಸುವಾಸನೆ ಏನಿದೆ, ಫ್ರೇಗ್ರೆನ್ಸ್ ಏನಿದೆ, ಅದು ಹರಡುತ್ತೆ. ಈಗ ವೈಬ್ರೇಷನ್ ಮೂಲಕ ಜಾಸ್ತಿ ಮನಸ್ಸ ಸೇವೆ ಮಾಡಬೇಕು. ವೈಬ್ರೇಷನ್, ಈಗ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇರುತ್ತೆ, ಏನು ಫೀಲಿಂಗ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರಿ, ಅದೇ ನಿಮ್ಮ ವೃತ್ತಿ ಆಗುತ್ತೆ. ವೃತ್ತಿ ಅಂದರೆ ಸಂಕಲ್ಪ ಪ್ಲಸ್ ಫೀಲಿಂಗ್. ಮತ್ತು ನಿಮ್ಮ ವೃತ್ತಿ ಹೇಗಿರುತ್ತೋ ಹಾಗೆ ವೈಬ್ರೇಷನ್ಸ್ ನಿಮ್ಮ ಮನಸ್ಸಿನಿಂದ ಅದು ನಿಮ್ಮ 4 ಕಡೆ ಓರ ಥರ ಆಗಿಬಿಡುತ್ತೆ. ಓರ ಪ್ರಭಾಮಂಡಲದ ಥರ ಅದು ಆ ವೈಬ್ರೇಷನ್ನು ವಾತಾವರಣ ಕ್ರಿಯೇಟ್ ಮಾಡೋದು. ವಾತಾವರಣ ಹೇಗೆ ಕ್ರಿಯೇಟ್ ಆಗುತ್ತೆ ಏನೋ ವೃತ್ತಿ ಮೂಲಕ. ಇನ್ನೊಂದು ನಮ್ಮ ವಾಚಾದ ಮೂಲಕ ವಾತಾವರಣ. ಈಗ ನಾವಿಲ್ಲಿ ಏನು ಮಾತಾಡ್ತೀವಿ ಅವೆಲ್ಲ ಶಬ್ದಗಳು ಗೋಡೆಗಳಲ್ಲೂ ಹೋಗ್ಬಿಡುತ್ತೆ, ಪ್ರಕೃತಿಯಲ್ಲೂ ಹೋಗ್ಬಿಡುತ್ತೆ. ಈಗ ನಾವು ಯಾರೂ ಇಲ್ಲ, ಇಲ್ಲಿ ರೂಮ್ ಖಾಲಿ ಇದೆ, ಆದರೆ ಯಾರೇ ಈ ರೂಮಲ್ಲಿ ಪ್ರವೇಶ ಆದರೆ ಅವ್ರಿಗೆ ಒಂಥರ ವಿಶೇಷ ಅನುಭವ ಆಗುತ್ತೆ. ಯಾರೂ ಮಾತಾಡ್ತಿಲ್ಲ, ಯಾರೂ ಇಲ್ಲ, ಆದರೂ ಸಹ ಅವ್ರಿಗೆ ಒಂದು ರೀತಿ ಎಲಿವೇಟೆಡ್ ಫೀಲಿಂಗ್, ಒಂದು ರೀತಿ ಶಾಂತಿ ಫೀಲಿಂಗ್, ಕಾಮ್ ಫೀಲಿಂಗ್. ಅಜ್ಞಾನಿಗಳಿಗೂ, ಏಕೆಂದರೆ ನಾವು ಏನು ವಾಚಾದಲ್ಲಿ ಬಂದಿದ್ದೀವೋ ಆ ವಾಚಾದ ವೈಬ್ರೇಷನ್ ಇದೆಯಲ್ಲ ಅದು ಪ್ರಕೃತಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಮಾತು ಸಹ ನಮ್ಮದು ಅಷ್ಟು ಕಂಟ್ರೋಲ್ನಲ್ಲಿರಬೇಕು. ಸರಿಯಾದ ಶಬ್ದ ಉಪಯೋಗಿಸಬೇಕು, ತಪ್ಪು ಶಬ್ದ ಉಪಯೋಗಿಸ್ಬಾರ್ದು. ಬ್ರಾಹ್ಮಣರ ಡಿಕ್ಷನರಿನಲ್ಲಿ ಏನು ಶಬ್ದ ಇಲ್ವೋ ಅದನ್ನು ಉಪಯೋಗಿಸ್ಕೊಳ್ಬಾರ್ದು. ಆವಾಗ ನಾವು ಎಲ್ಲಿರ್ತೀವೋ ಆ ಒಂದು ವಾತಾವರಣ ಒಂದು ಮಂದಿರದ ಸಮಾನ ಮಾಡೋಕ್ಕೆ ಸಾಧ್ಯ. ಸೇಕ್ರೆಡ್ ಪ್ಲೇಸ್, ನಿಮ್ಮ ಮನೆಯೇ ಮಂದಿರ ಆಗಿಬಿಡುತ್ತೆ, ನಿಮ್ಮ ರೂಮೇ ಬಾಬಾ ರೂಮ್ ಥರ ಆಗಿಬಿಡುತ್ತೆ. ಏನೋ ಕೆಲವ್ರಿಗೆ ಬಾಬಾ ರೂಮ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ,
ಆದರೂ ನಿಮ್ಮ ವೃತ್ತಿ ಹೇಗಿರಬೇಕು ನಿಮ್ಮ ಮನೆಯಲ್ಲಿ ಅಂದರೆ ನೀವು ಯಾವಾಗ ಅಲ್ಲಿರ್ತೀರೋ ಅಲ್ಲಿ ವಾತಾವರಣ ಬೇರೆ ಆಗಿಬಿಡುತ್ತೆ. ನೀವಿಲ್ಲದೇ ಇದ್ದರೂ ಸಹ. ಈಗ ವಿದೇಶದಲ್ಲಿ ಅನೇಕ ಸೆಂಟರು ಬೆಳಿಗ್ಗೆ ಸಂಜೆ ಇಡೀ ದಿನ ಲಾಕ್ ಆಗಿರುತ್ತೆ, ಯಾಕೆ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಆದರೆ ಮಧ್ಯಾಹ್ನದೊತ್ತು ಕೆಲವು ಮಾತೆಯರು, ಕೆಲವು ಸ್ಟೂಡೆಂಟ್ಸ್ ಬಂದು ಸೆಂಟರ್ಗೆ ಯೋಗ ಮಾಡಿ ಮುರಳಿ ಮಾಡಿ ಹೋಗ್ತಾರೆ. ಯಾರೂ ಇರಲ್ಲ ಸೆಂಟರ್ನಲ್ಲಿ, ಆದರೂ ಅವರು ವಾತಾವರಣದಿಂದ ಪಾಲನೆ ತಗೊಳ್ತಾರೆ. ಯಾರೂ ಇಲ್ಲ, ಆದರೆ ವಾತಾವರಣ ಎಷ್ಟು ಪಾಲನೆ ಕೊಡುತ್ತೆ ಅಂದರೆ ಅದರೊಳಗಡೆ ಅವರು ಬ್ರಾಹ್ಮಣ ಜೀವನ ನಡೆಸ್ಕೊಂಡು ಹೋಗಿದ್ದಾರೆ ವರ್ಷಾನುಗಟ್ಟಲೆ. ಅಂದರೆ ಕಾರಣ ಏನು? ಅಮೃತ ವೇಳೆ ಸೆಂಟರ್ನವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಯೋಗ ಮಾಡೋದು, ಮತ್ತು ಮುರಳಿ ಓದೋದು ರೆಗ್ಯುಲರು, ದಿನಚರಿಯ ಮರ್ಯಾದೆ ಅನುಸಾರ. ಸೊ ಅದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಬಾಬಾ ಹೇಳ್ತಾರಲ್ಲ, ನೀವು ಯೋಗದಲ್ಲಿ ಕೂತ್ಕೋತಿರಲ್ಲ, ಅದೂ ಸೇವೆನೇ. ಯಾಕೆ? ನಾನು ಸರಿಯಾಗಿ ಯೋಗದಲ್ಲಿ ಕೂತು ನನ್ನ ಸರಿಯಾದ ಸಂಕಲ್ಪ ಇದ್ದರೆ ನಾನು ಅದರ ವಾತಾವರಣ ಮಾಡ್ತೀನಿ. ವಾತಾವರಣ ಕ್ರಿಯೇಟ್ ಮಾಡೋದು ಒಂದು ಸೇವೆನೇ. ಆದರೆ ಸುಮ್ಮನೆ ಯೋಚನೆ ಮಾಡ್ತಿದ್ರೆ ಯೋಗದಲ್ಲಿ ಕೂತ್ಕೊಂಡು ವಾತಾವರಣ ಆಗಲ್ಲ. ಆ ಸಂಕಲ್ಪದ ಸ್ವರೂಪ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ 4 ಪ್ರಕಾರದ ಸಂಕಲ್ಪ ಬರುತ್ತೆ. 4 ಪ್ರಕಾರದ ಸಂಕಲ್ಪ 4 ಪ್ರಕಾರದ ವಾತಾವರಣನ ಕ್ರಿಯೇಟ್ ಮಾಡುತ್ತೆ. ಈಗ ನಕಾರಾತ್ಮಕ ಸಂಕಲ್ಪ, ನೀವು ಎಂಥ ವಾತಾವರಣ ಕ್ರಿಯೇಟ್ ಮಾಡ್ತೀರಿ? ಇನ್ಸೆಕ್ಯೂರಿಟಿ, ಹೆದರಿಕೆ, ಸಂಶಯ, ಊಹೆಗಳು, ಆ ನೆಗೆಟಿವ್ ಥಾಟ್ಸು ಈ ವಾತಾವರಣ ಕ್ರಿಯೇಟ್ ಮಾಡೋದು. ನೀವು ಅಲ್ಲಿರಲ್ಲ, ನೀವು ಹೊಟ್ಟೋಗ್ಬಿಟ್ಟಿದ್ದೀರಿ, ಆದರೆ ನೀವು ಅಲ್ಲಿ ನೆಗೆಟಿವ್ ಥಾಟ್ಸ್ ಇತ್ತು ನಿಮ್ಮಲ್ಲಿ. ಸೊ ವಾತಾವರಣದಲ್ಲಿ ಬಂದವ್ರ ತಕ್ಷಣ ಒಂಥರ ಹೆದರಿಕೆ ಆಗುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಹೆದರಿಕೆ ನೆಗೆಟಿವ್ ಥಾಟ್ಸು. ಏನಾಗುತ್ತೋ ಆಗುತ್ತೋ ಇಲ್ವೋ ಏನೋ. ರೈತನಲ್ಲಿ ಕೆಲವರಿಗೆ ಕ್ಯಾನ್ಸರ್ ಇರೋದು ಇಲ್ಲ, ಟಿ ವಿನಲ್ಲಿ ನೋಡ್ತಾರೆ ಈ ಕ್ಯಾನ್ಸರ್ ಇರೋರಿಗೆ ಈ ಚಿಹ್ನೆ ಇರುತ್ತೆ ಅಂತ ಅವ್ರು ಮತ್ತೆ ತಾವೇ ಹೆದರ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ನನಗೂ ಕ್ಯಾನ್ಸರ್ ಬಂದಿರ್ಬೋದು ಬಹುಶಃ. ಇದು ಕ್ಯಾನ್ಸರ್ ಇರೋರಿಗಿಂತ ಜಾಸ್ತಿ ಡೇಂಜರಸ್ಸು ಈ ಹೆದರಿಕೆ. ಏಕೆಂದರೆ ನಿಮ್ಮ ಆರೋಗ್ಯನ ನೀವು ಕೆಡಿಸ್ಕೊಳ್ತೀರಿ. ನೆಗೆಟಿವ್ ಥಾಟ್ಸು, ಹೆದರಿಕೆ, ಊಹೆ, ಸಂಶಯ ಇದನ್ನು ಕ್ರಿಯೇಟ್ ಮಾಡೋದು. ಪಾಸಿಟಿವ್ ಥಾಟ್ಸ್ ಅಂದರೆ ಹಗುರುತ್ತೆ. ನೀವೆಲ್ಲೇ ಹೋಗಿ ನಿಮ್ಮ ಮನಸ್ಸು ಸಕಾರಾತ್ಮಕ ವಿಚಾರ ತಗೊಂಡು ಹೋಗ್ತಿರಲ್ಲ, ನಿಮ್ಮ ಜೊತೆ ಇರೋರಿಗೂ ಬಹಳ ಒಂದು ರೀತಿ ಹಗುರತೆ ಆಗುತ್ತೆ, ಖುಷಿ ಆಗುತ್ತೆ, ಶಾಂತಿ ಸಿಗುತ್ತೆ. ನಿಮ್ಮಲ್ಲೂ ಸದಾ ಎಲ್ಲೇ ಹೋದರೂ ಅದನ್ನು ಹರಡ್ತಾ ಇರ್ತೀರಿ. ಮತ್ತು ವೇಸ್ಟ್ ಥಾಟ್ ಇದ್ದರೆ, ವೇಸ್ಟ್ ಅಂದರೆ ವೇಟು, ಹೆವಿ, ಕಳೆದೋಗಿದ್ದ ಮಾತ್ರ ಬಗ್ಗೆ, ನಾಳೆ ಬಗ್ಗೆ, ಬೇರೆಯವ್ರ ಬಗ್ಗೆ ಇದೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ನನಗೂ ಯಾವಾಗಲೂ ನಿದ್ದೆ ಬರುತ್ತೆ. ಟ್ರೈನಲ್ಲಿ ಕೂತ್ಕೊಂಡ್ರೂ ನಿದ್ದೆ ಬಂದುಬಿಡುತ್ತೆ, ಬಸ್ಸಲ್ಲಿ ಕೂತ್ಕೊಂಡ್ರೂ ನಿದ್ದೆ ಬಂದುಬಿಡುತ್ತೆ, ಕ್ಲಾಸಲ್ಲಿ ಕೂತ್ಕೊಂಡ್ರೂ ನಿದ್ದೆ ಬಂದುಬಿಡುತ್ತೆ, ಊಟ ಮಾಡ್ತಾ ನಿದ್ದೆ ಬಂದುಬಿಡುತ್ತೆ. ಕೆಲವ್ರಿಗೆ ಹಾಗೇ. ಯಾಕೆಂದರೆ ತುಂಬ ವ್ಯರ್ಥ, ಮನಸ್ಸಿನಲ್ಲಿ ಹೆವಿ, ಸೀದಾ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಮತ್ತು ವಾತಾವರಣವೂ ಹೆವಿ. ಏನೋ ಯಾರೇ ಆ ವಾತಾವರಣದಲ್ಲಿ ಬಂದರೆ ಅವ್ರಿಗೂ ಅದೇ ಹೆಸರು. ಅದಕ್ಕೆ ಹೇಳ್ತಾರಲ್ಲ, ಉಪಾಸಿ ಏಕಕ್ಕೋ ಆತಾ ಹೇ वो कंटेजियस, सबको आना चालू हो जाता. एक हाँ करेंगे, दूसरे भी करना चालू कर देंगे. तो ಹೆವಿ ಅಟ್ಮಾಸ್ಫಿಯರ್. ಅದಕ್ಕೆ ನಮಗೆ ಅಟ್ಮಾಸ್ಫಿಯರ್ ಏನು ಕ್ರಿಯೇಟ್ ಮಾಡಬೇಕೀಗ? ಪ್ರಪಂಚದಲ್ಲಂತೂ ನೆಗೆಟಿವ್ ಇದ್ದೇ ಇದೆ, ನಾವು ಕಂಪ್ಲೇಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಇಂಥ ಕಡೆಗೆ ಹೋಗಿದ್ದೆ, ಅಲ್ಲಂತೂ ತುಂಬ ಹೆವಿ ಅಟ್ಮಾಸ್ಫಿಯರ್, ನನಗೂ ಅದೇ ಥರನೇ ಬಂದ್ಬಿಡ್ತು ಅಂತ. ಆದರೆ ನಿಮ್ಮ ಹೆಸರೇನು? ವಿಶ್ವ ಪರಿವರ್ತಕರು. ನೀವು ಪರಿವರ್ತನೆ ಮಾಡಬೇಕೋ ಪರಿವರ್ತನೆ ಆಗಬೇಕೋ? ಸೊ ನಾವು ಅದನ್ನು ಇಟ್ಕೋಬೇಕಲ್ಲ ಲಕ್ಷ್ಯ. ನಾವು ಕಂಪ್ಲೇಂಟ್ ಮಾಡ್ತೀವಿ, ಅಂಥ ಕಡೆ ಹೋಗಿದ್ವಿ, ಅವರೆಲ್ಲ ಹಾಗೆ ಹೇಳ್ತಾಯಿದ್ರು, ನಾನು ಅವ್ರ ಪ್ರಭಾವದಲ್ಲಿ ಬಂದುಬಿಟ್ಟೆ ಅಂತ. ಸೊ ದಟ್ ಮೀನ್ಸ್ ಐ ಆಮ್ ನಾಟ್ ಮಾಸ್ಟರ್. ಅದಕ್ಕೆ ಬಾಬಾವರು ಕೆಲವು ಸಮಯ ಅಗರಬತ್ತಿ ಉದಾಹರಣೆ ಕೊಡ್ತಾರೆ. ಅಗರಬತ್ತಿ ನಿಮ್ಮ ರಚನೆ. ಈಗ ಎಲ್ಲಾದರೂ ಬದುದುವ ಇದ್ದರೆ, ಕೆಟ್ಟ ವಾಸನೆ ಇದ್ದರೆ, ಒಂದು ಅಗರಬತ್ತಿ ಹಚ್ಬಿಟ್ರೆ ಸಾಕು, ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ. ಈಗ ಅದಕ್ಕೆ ಇಷ್ಟೊಂದು ಶಕ್ತಿ ಇದೆ.
ನಾನು ರಚಯಿತನಲ್ಲಿ ಏನೂ ಶಕ್ತಿ ಇಲ್ಲ. ಸೊ ನಾನು ಅದನ್ನು ಅಭ್ಯಾಸ ಮಾಡಬೇಕು. ನಾನು ವಾತಾವರಣಕ್ಕೆ ವಶಲಾಗಬಾರ್ದು. ವಾತಾವರಣ ನಾನು ಎಲ್ಲೇ ಹೋದರೂ ಅಲ್ಲಿ ಪರಿವರ್ತನೆ ಮಾಡಬೇಕು. ಅಂದರೆ ನನ್ನಲ್ಲಿ ಆ ಸ್ವಮಾನ, ಆ ಪಾಸಿಟಿವ್ ಥಿಂಕಿಂಗ್ ಶಕ್ತಿ ಬೇಕು. ಸೊ ವಾತಾವರಣಕ್ಕೆ ವಶರಾಗದೆ ವಾತಾವರಣವನ್ನು ನಮ್ಮ ಪ್ರೆಸೆನ್ಸ್ನಲ್ಲಿ ಪರಿವರ್ತನೆ ಮಾಡೋದು ಇದು ಸಚ್ಚ ಯೋಗಿಗಳ ಲಕ್ಷಣ. ಏನೋ ಸೊ ಈಗ ವರ್ತಮಾನ ಸಮಯದಲ್ಲಿ ಇದರದ್ದು ವಿಶೇಷ ಅವಶ್ಯಕತೆ ಇದೆ. ಬೇರೆಯವರು ನನ್ನ ಬಗ್ಗೆ ಕೆಟ್ಟ ಯೋಚನೆ ಮಾಡ್ತಿರ್ಬೋದು, ಆದರೆ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು. ಅವ್ರ ಬಗ್ಗೆ ನಾನು ಅಷ್ಟು ಒಳ್ಳೆ ಮಾತು ವೈಬ್ರೇಷನ್ ಕ್ರಿಯೇಟ್ ಮಾಡಿದ್ರೆ ಅವರು ತಾನಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಸಮೀಪ ಬಂದ್ಬಿಡ್ಬೇಕು. ಆದರೆ ಅವರ ಅವಗುಣನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಈಗ ನೀವು ಮನಸ್ಸ ಸೇವೆ ಮಾಡಬೇಕು ಅಂದರೆ 2 ಮಾತು ವಿಶೇಷ ಗಮನ. ಯಾರದೇ ಅವಗುಣ, ಯಾರದೇ ಕಳೆದೋಗಿದ್ದ ಮಾತು, ಯಾರ ಬಗ್ಗೆ ವ್ಯರ್ಥ ಚಿಂತನೆ ನನ್ನ ಮನಸ್ಸಿನಲ್ಲಿ ಬರಬಾರ್ದು. ಈಗ ಒಬ್ಬ ಮನುಷ್ಯರ ಬಗ್ಗೆನೂ ಬಂದರೆ ನನ್ನ ಮನಸ್ಸ ಸೇವೆಗೆ ಕ್ವಾಲಿಫೈಡ್ ಇಲ್ಲ, ನಾನು ಲಾಯಕ್ಕಿಲ್ಲ. ಏಕೆ ನನ್ನ ಮನಸ್ಸಿನಲ್ಲೇ ಬೇರೆಯವ್ರ ಬಗ್ಗೆ ವ್ಯರ್ಥ, ನಾನು